ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ ಪಾರ್ಟ್ 13 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ಅಲ್ಲೇ ನೋಡಿರ್ತೀವಿ, ಗಿಲ್ವಾಂಗ್ ನ ಮತ್ತೆ ಅವ್ರ ಗ್ರೂಪ್ ಆಳುಗಳನ್ನೆಲ್ಲ ಯಾರೋ ಬಂದು ಆ ಜೈಲಿಂದ ತಪ್ಪಿಸ್ಬಿಟ್ಟಿರ್ತಾರೆ. ಅವರಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗಿರ್ತಾರೆ. ಅದಾದ್ಮೇಲೆ ರಾಜ ಗಿಲ್ವಾಂಗ್ ನ ಕಂಡಿಡಿಬೇಕು ಅಂತ ಹೇಳಿ ಅದಕ್ಕೂ ಮುಂಚೆ ಊರಲ್ಲಿರೋ ಜನಗಳಿಗೆಲ್ಲ ಗಿಲ್ವಾಂಗ್ ಸತ್ತೋದ ಅಂತ ಒಂದು ನೋಟಿಸ್ ನ ಹಾಕಿರ್ತಾರೆ. ಅದನ್ನ ರಿಯಾ ಕೂಡ ನಂಬಿಟ್ಟಿರ್ತಾಳೆ, ಗಿಲ್ವಾಂಗ್ ಸತ್ತೋದ ಅಂತ. ಅದಾದ್ಮೇಲೆ ರಾಜನ ಸೇಡ್ ತೀರ್ಸ್ಕೊಳಕ ಅಥವಾ ಏನಂತ ವಿಷಯ ಗೊತ್ತಿಲ್ಲ, ರಾಜನ ನೋಡ್ಬೇಕು ಅಂತ ಅವ್ನ್ ಬೇಟೆ ಆಡೋ ಜಾಗಕ್ಕೆ ಬಂದಿರ್ತಾಳೆ. ಅಲ್ಲಿರೋ ಸೈನಿಕರು ಕೂಡ ರಿಯಾನ ಹಿಡ್ಕೊಂಡು ಹೋಗಿರ್ತಾರೆ. ಈಗ ರಾಜ ಕೇಳ್ತಾರೆ, ಏನಮ್ಮ ಯಾರ್ ನೀನು, ಯಾಕೆ ಹಿಂಗ್ ಅಳ್ತಾ ಇದೀಯ ಅಂದಾಗ ರಿಯಾ ಹೇಳ್ತಾಳೆ, ನಾನೊಬ್ಬರ ಮೇಲೆ ಸೇಡ್ ತೀರ್ಸ್ಕೋಬೇಕು, ಅದು ನನ್ ಕೈಯಲ್ಲಾಗಲ್ಲ, ನೀವೇ ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳಿರ್ತಾಳೆ. ಆ ಟೈಮಲ್ಲೇ ಮಾಹ್ಯನು ರಿಯಾನ ನೋಡೋದು, ರಿಯಾ ಕೂಡ ಮಾಹ್ಯನ ನೋಡೋದು, ಇಬ್ರು ಶಾಕ್ ಆಗ್ತಾರೆ. ಅದಾದ್ಮೇಲೆ ರಿಯಾನ ಇವ್ರ ಅರಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಈ ಮಾಹ್ಯ ಜೊತೆ ಒಂದ್ ಹೆಡ್ ಲೇಡಿ ಇರ್ತಾರಲ್ಲ, ಅವರೇ ರಿಯಾನ ನೋಡಿ ಮಾತಾಡ್ಸೋದು, ಏನ್ ರಿಯಾ ಏನ್ ಈ ತರ ಆಗ್ಬಿಟ್ಟಿದ್ಯಾ, ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ಯಾ, ನಿನ್ ಗಂಡ ಸತ್ತೋದ್ನ, ಹೆಂಗ್ ಸತ್ತೋದ, ಏನಾಯ್ತು ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ನನ್ ಗಂಡ ಬೇಟೆ ಆಡಕ್ಕೆ ಅಂತ ಕಾಡಕ್ ಬಂದಿದ್ದ. ಆ ಟೈಮಲ್ಲಿ ಯಾವ್ದೋ ಒಂದು ಮೃಗ ಅವನನ್ನ ಬೇಟೆ ಆಡಿ ಸಾಯಿಸ್ಬಿಟ್ಟಿದೆ. ಆ ಮೃಗನ ರಾಜನೇ ಬೇಟೆ ಆಡಿ ಸಾಯ್ಬೇಕು, ದಯವಿಟ್ಟು ರಾಜ ಹತ್ರ ಹೆಲ್ಪ್ ಕೇಳ್ತೀರಾ, ನನ್ಗೋಸ್ಕರ ಮಾತಾಡ್ತೀರಾ ಅಂತ ತುಂಬಾನೇ ಹತ್ಕೊಂಡ್ ಕೇಳ್ತಾಳೆ. ಇದನ್ನ ನೋಡಿ ಮಾಹ್ಯಗೂ ತುಂಬಾನೇ ಬೇಜಾರಾಗುತ್ತೆ. ಹೆಂಗಿದ್ರು ನಮ್ ರಿಯಾ ತಾನೆ, ಅವಳಿಗೋಸ್ಕರ ರಾಜ ಹತ್ರ ಮಾತಾಡ್ಬೇಕು ಅಂತ ರಾಜ ರೂಮ್ಗೆ ಹೋಗಿ ನೋಡಿದ್ರೆ ರಾಜ ಅಲ್ಲಿ ರಿಯಾ ಡ್ರಾಯಿಂಗ್ ನ ಮಾಡ್ತಾ ಇರ್ತಾರ. ಇದನ್ನ ನೋಡಿ ಮಾಹ್ಯಗೆ ಶಾಕ್ ಆಗುತ್ತೆ. ಹೇಳ್ಬೇಕಂದ್ರೆ ರಾಜಗೆ ರಿಯಾನ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಅವಳನ್ನ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ಮಾಹ್ಯ ಕೂಡ ಬಂದ್ ನೋಡ್ತಾಳೆ, ಏನ್ ರಾಜ ರಿಯಾ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿರೋಂಗಿದೆ ಅಂದಾಗ ಅವ್ರು ಹೇಳ್ತಾರೆ, ಹೌದು ನನಗೆ ರಿಯಾ ನೋಡಿದ ತಕ್ಷಣ ತುಂಬಾ ಇಷ್ಟ ಆದ್ಲು, ಒಂದು ಮೇಕಪ್ ಇಲ್ಲ, ಒಂದು ಡ್ರೆಸ್ಸಿಂಗ್ ಇಲ್ಲ, ಆದ್ರೂ ಇಷ್ಟು ಚೆನ್ನಾಗಿದ್ದಾಳೆ ನೋಡಕ್ಕೆ, ಅಳ್ತಾ ಇರುವ ಕೂಡ ಅವಳು ಅಷ್ಟು ಚೆನ್ನಾಗಿದ್ಲು ಅಂತ ಅವಳು ನಂಗೆ ವರ್ಣಿಸಿ ಮಾತಾಡ್ತಾ ಇರ್ತಾರೆ. ಇದರಿಂದ ಮಾಹ್ಯ ಹಂಗೆ ಕೋಪ ಬರ್ತಾ ಇರುತ್ತೆ. ಪರವಾಗಿಲ್ವೇ, ಹೆಂಗೋ ನಿಮ್ ಮನ್ಸಲ್ಲಿ ಜಾಗ ಹಿಡಿದ್ಬಿಟ್ಲು ಅಂತ ಕಾಣಿಸುತ್ತೆ ಅಂದಾಗ ರಾಜ ಹೇಳ್ತಾರೆ, ನೋಡಕ್ ಹಂಗೆ ಇದೆ, ಆದ್ರೆ ಪಾಪ ನೋಡಕ್ ಇನ್ನು ಚಿಕ್ಕ ವಯಸ್ಸು ತರ ಇದೆ, ಅವಳಿಗೆಲ್ಲ ಏನಕ್ ಸುಮ್ನೆ ಪನಿಷ್ಮೆಂಟ್ ಕೊಟ್ಟಿದ್ದು, ಹದ್ದು ಮೀರಿ ನನ್ ಜಾಗಕ್ಕೆ ಬಂದಿರೋ ತಪ್ಪೆ, ಪರವಾಗಿಲ್ಲ ನಿಮ್ ಡ್ಯಾನ್ಸ್ ಗ್ರೂಪ್ ಅಲ್ಲೇ ಅವಳನ್ನ ಇಟ್ಕೊಳ್ಳಿ, ಅವಳಿಗೂ ಟ್ರೈನಿಂಗ್ ಕೊಡಿ ಅಂತ ಹೇಳ್ಬಿಡ್ತಾರೆ. ಮಾಹ್ಯಗೆ ತುಂಬಾನೇ ಕೋಪ ಬರುತ್ತೆ. ಸ್ಟ್ರೇಟ್ ಆಗಿ ರಿಯಾ ಹತ್ರ ಬಂದು ಮಾತಾಡ್ತಾರೆ, ನೀನ್ ಇದನ್ನ ಬೇಕಂತ ಮಾಡ್ದ ರಿಯಾ, ಅಷ್ಟು ಜನ ಇರ್ಬೇಕಾದ್ರೇನೆ ಆ ರಾಜ ಅಟೆನ್ಷನ್ ನೀನ್ ಕಡೆ ತಿರ್ಗಿಸ್ಕೋಬೇಕಂತ ತಾನೆ, ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಗೊತ್ತಿದ್ರೆ ಕೂಡ ಜಾಗಕ್ಕೆ ನೀನ್ ಬಂದಿದ್ದು, ಅಷ್ಟೆಲ್ಲ ಅದನ್ನು ಮೀರಿ ಬಂದ್ರೆ ಅವ್ರನ್ನ ರಾಜ ಸಾಯಿಸ್ಬಿಡ್ತಾರೆ ಅಂತ ಕೂಡ ನಿನಗ್ ಗೊತ್ತು, ಅದಕ್ಕೋಸ್ಕರ ನೀನ್ ಬಂದಿದ್ಯಾ, ನೀನ್ ಅಳ್ಳೋದ್ ನೋಡಿದ್ರೆ ನನಗೆ ನಿಜವಾಗ್ಲೂ ಅನಿಸ್ತಾ ಇಲ್ವೇ, ಏನೋ ಪ್ಲಾನ್ ಮಾಡಿ ಬಂದಿರೋಂಗಿದೆ ಅಂದಾಗ ರಿಯಾಂಗೆ ಕಾಲ್ಗೆ ಬಿದ್ಬಿಡ್ತಾಳೆ. ಅಮ್ಮ ಏನಮ್ಮ ಹಿಂಗಂತ ಇದೀರಾ, ನಾನೀಗ ಕಷ್ಟದಲ್ಲಿದ್ದೀನಿ, ನನ್ ಕಷ್ಟ ನಿಮ್ ಹತ್ರ ಹೇಳ್ಕೊಂಡು ನೀವ್ ನನ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡೆ, ಆದ್ರೆ ನಾನು ಇಲ್ಲಿಂದ ಹೊರಗಡೆ ಹಾಕ್ಬಿಡ್ತೀರಾ, ಏನಮ್ಮ ಇದು ಅಂತ ಅಮಾಯಕಳ ತರ ಮಾತಾಡೋದನ್ನ ನೋಡ್ಬಿಟ್ಟು ಮಾಹ್ಯ ಹೇಳ್ತಾಳೆ, ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ ನಿಜವಾಗ್ಲೂ ಇದ್ರೆ ಖಂಡಿತ ನಿನ್ಗೆ ಸಹಾಯ ಮಾಡ್ತೀನಿ, ಅದ್ರಲ್ಲೂ ರಾಜಗೆ ಇನ್ನೊಂದ್ ಹೆಣ್ಣು ಬೇಕಂದ್ರೆ ಆ ಹೆಣ್ಣು ನೀನಾದ್ರೆ ನನ್ಗೇನು ಬೇಜಾರಿಲ್ಲ, ನಾನು ಅದನ್ನ ಸಂತೋಷವಾಗಿ ಎತ್ಕೊಳ್ತೀನಿ ಅಂತ ಹೇಳ್ತಾರೆ. ಇವಳು ಇದನ್ನ ಮನ್ಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾಳ ಅಥವಾ ಮೇಲ್ಮೇಲೆ ಕೇಳ್ತಿದ್ದಾಳ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಇವನು ಗಿಲ್ವಾಂಗ್ ನ ರಹಸ್ಯವಾಗಿ ಮೀಟ್ ಮಾಡಕ್ ಹೋಗಿರ್ತಾನೆ. ಆಗ ಗಿಲ್ವಾಂಗ್ ಹೇಳ್ತಾನೆ, ಅಣ್ಣ ನಾನ್ ನಮ್ ತಂಗಿ ಯೂರಿನ ಆ ಡ್ಯಾನ್ಸಿಂಗ್ ಗ್ರೂಪ್ ಇತ್ತಲ್ಲ ರಾಜ ಅವ್ರ ಮನೆಯಲ್ಲಿ, ಆ ಗ್ಯಾಂಗ್ ಅಲ್ಲಿ ನೋಡ್ದೆ, ಅವಳು ಹೆಂಗಾದ್ರೂ ಮಾಡಿ ನಾವ್ ಕಾಪಾಡಿ ಕರ್ಕೊಂಡ್ ಬರ್ಬೇಕಣ್ಣ ಅಂದಿದ ತಕ್ಷಣ ಈ ಕಡೆ ಇವ್ನ್ಗೆ ತುಂಬಾ ಸಂತೋಷ ಆಗುತ್ತೆ. ಸ್ವಲ್ಪನೂ ತಡ ಮಾಡಿಲ್ಲ, ಅಲ್ಲಿಂದ ಸ್ಟ್ರೇಟ್ ಆಗಿ ಯೂರಿನ ಮೀಟ್ ಮಾಡಕ್ಕೆ ಅಂತ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿರೋ ಕಾವಲ್ಗಾರರು ಯಾರು ಒಳಗಡೆ ಬಿಡ್ತಾ ಇಲ್ಲ. ಸರಿ ಹೆಂಗಾದ್ರೂ ಮಾಡಿ ಮೀಟ್ ಮಾಡ್ಬೇಕು ಅಂತ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಆಗ ಹುಡುಗಿರೆಲ್ಲ ಬರ್ತಾ ಇರ್ತಾರೆ. ಇವ್ನ್ ನೋಡಿದ ತಕ್ಷಣ ಕಂಡಿಡ್ಬಿಟ್ಟ ಯೂರಿ ಅಂತ. ಬಟ್ ಇಬ್ಬರನ್ನೂ ನೋಡ್ತಾ ಇದ್ದಾನೆ. ಯಾಕೆ ಯೂರಿನ ಇಷ್ಟು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಇವ್ರಿಬ್ರಲ್ಲಿ ಯಾರು ಯೂರಿ ಅಂತ ಹೇಳಿಲ್ಲ. ಇವ್ನ್ ಕೂಡ ಅವ್ರನ್ನ ನೋಡ್ಬಿಟ್ಟು ಯೂರಿ ಯೂರಿ ಅಂತ ಕರೀತಾನೆ. ಇಬ್ರು ತಿರುಗ್ ನೋಡ್ತಾರೆ. ಇವಾಗ ಕೂಡ ಯಾರು ಯೂರಿ ಅಂತ ಗೊತ್ತಿಲ್ಲ. ಆದ್ರೆ ಇವ್ನ ನೋಡಿದ್ಮೇಲೆ ಕೂಡ ಏನು ರಿಯಾಕ್ಟ್ ಮಾಡದೆ ಅಲ್ಲಿಂದ ಒಟ್ಟೋಗ್ತಾರೆ. ಇದರಿಂದ ಇವ್ನಿಗೇನು ಅರ್ಥ ಆಗ್ತಾ ಇಲ್ಲ. ಯಾಕೆ ನನ್ನ ನೋಡಿ ಕೂಡ ಇತರ ಸೈಲೆಂಟ್ ಆಗಿ ಹೋಗ್ತಾ ಇದಾರೆ, ನನ್ನ ಗುರ್ತಿಡಿಲಿಲ್ವಾ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಗಿಲ್ವಾಂಗ್ ಹತ್ರ ಬಂದು ಹೇಳ್ತಾನೆ, ನಾನ್ ಯೂರಿನ ನೋಡ್ದೆ, ಆದ್ರೆ ಕರೆದ್ರೆ ಕೂಡ ತಿರುಗ್ ನೋಡಿಲ್ಲ, ಸೈಲೆಂಟ್ ಆಗಿ ಒಟ್ಟೋದ್ಲು ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಹೌದಣ್ಣ ಅವತ್ ಕೂಡ ನನ್ನ ನೋಡಿ ಕೂಡ ಅವಳು ನೋಡ್ದಂಗ್ ಹೋದ್ಲು, ಏನೋ ನಡೆದಿದೆ, ಅವಳು ನಮ್ಮನ್ನ ಗುರ್ತಿಡ್ದಿಲ್ಲ, ನಾವ್ ಅದನ್ನೇನಂತ ಕಂಡಿಡಿಬೇಕು, ಆದಷ್ಟು ಬೇಗ ಜಾಗದಿಂದ ಅವಳನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾನೆ. ಇವರಿಬ್ರು ಈ ತರ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮಾಹ್ಯ ಯೂರಿನ ಮತ್ತೆ ಅವ್ರ ಫ್ರೆಂಡ್ ಹತ್ರ ಬಂದು ರಿಯಾನ ಇಂಟ್ರೊಡ್ಯೂಸ್ ಮಾಡಿಸಿ ಇವ್ರಿ ಜಾಗಕ್ಕೆ ಹೊಸದಾಗಿ ಬಂದಿದ್ದಾರೆ, ಇಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಹೇಳಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರಿಬ್ರು ಕೂಡ ರಿಯಾಗೆ ಎಲ್ಲದನ್ನು ಬಿಡಿಸಿ ಹೇಳ್ತಾರೆ. ಏನಂದ್ರೆ ಈ ಡ್ಯಾನ್ಸಿಂಗ್ ಗ್ರೂಪ್ ಅಲ್ಲಿ 3 ಗುಂಪಾಗಿರ್ತಾರೆ. ಫಸ್ಟ್ ಗುಂಪು ಬಂದು ರಾಜನ ಹತ್ರದಿಂದ ನೋಡಬಹುದು, ಅವ್ರಿಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ. ಎರಡನೇ ಗುಂಪು ಬಂದ್ಬಿಟ್ಟು ಜಸ್ಟ್ ದೂರದಿಂದ ರಾಜನ ನೋಡಬಹುದು, ಅವ್ರಿಗೆ ಅಷ್ಟೊಂದು ಫೆಸಿಲಿಟಿ ಏನಿರಲ್ಲ. ಬಟ್ 3ನೇ ಗುಂಪು ಅವ್ರಿಗೆ ಯಾವ್ದೇ ಒಂದು ಅವಕಾಶನೂ ಇರೋದಿಲ್ಲ, ಜಸ್ಟ್ ಒಂದು ಡ್ಯಾನ್ಸಿಂಗ್ ಗ್ರೂಪ್ ಅಲ್ಲಿ ಇರ್ತಾರೆ ಅಷ್ಟೇ ಅಂತ ಎಲ್ಲದನ್ನು ಬಿಡಿಸಿ ಹೇಳ್ತಾರೆ. ಇನ್ನೊಂದ್ ಕಡೆ ಊರಲ್ಲಿರೋ ಜನ ಎಲ್ಲ ಗುಂಪು ಗುಂಪಾಗಿ ಕುತ್ಕೊಂಡು ರಾಜ ಬಗ್ಗೆನೆ ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಏನ್ ವಿಷಯ ಅಂದ್ರೆ ಈ ರಾಜ ಇವಾಗೆಲ್ಲ ತುಂಬಾನೇ ಮೋಸವಾಗಿ ನಡ್ಕೊಳ್ತಾ ಇದಾರಲ್ಲ, ಅಮಾಯಕ ಜನನ ಕೂಡ ಸಾಯಿಸ್ತಾ ಇರ್ತಾರೆ, ಅದ್ರಲ್ಲೂ ಮಂತ್ರಿಗಳಂತ ಕೂಡ ನೋಡ್ತಾ ಇಲ್ಲ, ಅವರನ್ನೆಲ್ಲ ಕೂಡ ಸಾಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಜನ ಎಲ್ಲ ಒಂದಾಗಿ ರಾಜ ವಿರುದ್ಧ ಹೋರಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಆ ರಾಜ ಎಷ್ಟೇ ಊರ್ ಜನ ಮುಂದೆ ಗಿಲ್ವಾಂಗ್ ಸತ್ತಿದ್ದಾನೆ ಅಂತ ಹೇಳಿದ್ರು ಗಿಲ್ವಾಂಗ್ ಬದುಕಿದಾನೆ ಅಂತ ರಾಜಗೂ ಗೊತ್ತಲ್ವಾ. ನಿದ್ದೆನಲ್ಲಿ ಕೂಡ ಗಿಲ್ವಾಂಗ್ಗೆ ಬರ್ತಾ ಇರ್ತಾನೆ. ಆಲ್ಮೋಸ್ಟ್ ಇವ್ರು ಮೆಂಟಲ್ ಆಗೋ ಸ್ಟೇಜ್ ಅಲ್ಲೇ ಇರ್ತಾರೆ. ನಾವು ಗಿಲ್ವಾಂಗ್ ಅಂತಾನೆ ಇರ್ತಾರೆ. ಇನ್ನೊಂದ್ ಕಡೆ ಗಿಲ್ವಾಂಗ್ ನ ಮತ್ತೆ ಅವ್ರ ಗ್ಯಾಂಗ್ ನ ತೋರಿಸ್ತಾರೆ. ಇವ್ರು ಹೆಂಗಾದ್ರೂ ಮಾಡಿ ರಾಜ ವಿರುದ್ಧ ಹೋರಾಡ್ಬೇಕು, ಅವ್ರನ್ನ ಹೆಂಗಾದ್ರೂ ಅಲ್ಲಿಂದ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಇದಕ್ಕೋಸ್ಕರ ಸಪೋರ್ಟಿವ್ ಆಗಿ ಊರಲ್ಲಿರೋ ಜನ ಎಲ್ಲ
ಕೂಡ ಬರ್ತಾರೆ, ಅದ್ರ ಲೇಡೀಸು ಬರ್ತಾರೆ. ಯಜಮಾನ್ರೆ ನಮ್ಗೆ ಫೈಟಿಂಗ್ ಮಾಡಕ್ ಬರಲ್ಲ ಅಷ್ಟೇ, ಆದ್ರೆ ನಾವ್ ಮಾಡೋ ತರ ಕೆಲ್ಸ ಇದ್ರೆ ನಮ್ಗೆ ಹೇಳಿ, ಯಾವ್ದಿದ್ರು ನಾವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿರೋ ಗಂಡಸರೆಲ್ಲ ಕೂಡ ಹೇಳ್ತಾರೆ, ನಮ್ಗೆ ನೀವ್ ಮಾಡೋ ತರ ಫೈಟಿಂಗ್ ಎಲ್ಲ ಬರಲ್ಲ, ಆದ್ರೆ ಹೇಳ್ಕೊಟ್ರೆ ಕಲಿತೀವಿ ಅಂತ ಎಲ್ಲರೂ ಇಂಟ್ರೆಸ್ಟ್ ಆಗಿ ಹೇಳ್ತಾರೆ. ಇದರಿಂದ ಗಿಲ್ಡ್ವಾಂಗ್ಗೆ ತುಂಬಾನೇ ಸಂತೋಷ ಆಗುತ್ತೆ. ರಾಜ ವಿರುದ್ಧ ಒಂದು ದೊಡ್ಡ ಗ್ಯಾಂಗ್ ನೇ ನಾನ್ ಫಾರ್ಮ್ ಮಾಡ್ಬೋದು, ಅವನ್ ವಿರುದ್ಧ ಹೋರಾಡ್ಬೋದು ಅಂತ ಒಂದು ನಂಬಿಕೆ ಬರುತ್ತೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿರೋ ಮಂತ್ರಿಗಳೇ ಕೆಲವರು ರಾಜ ವಿರುದ್ಧ ಹೋರಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಈ ನಡುವೆ ರಾಜ ತುಂಬಾನೇ ಮೋಸವಾಗಿ ನಡ್ಕೊಳ್ತಾ ಇದ್ದಾರೆ, ಅಮಾಯಕ ಜನರನ್ನ ಕೂಡ ಎಳ್ಕೊಂಡ್ಬಂದು ಜೈಲಲ್ಲಿ ಹಾಕ್ತಾ ಇದ್ದಾರೆ ಅಂತ. ಇನ್ನೊಂದ್ ಹೇಳ್ಬೇಕಂದ್ರೆ ರಾಜ ಇದಕ್ಕೂ ಮುಂಚೆ ಮಂತ್ರಿಗಳು ಹೇಳ್ತಾರ ಕೇಳ್ತಾ ಇದ್ರು, ಆದ್ರೆ ಈಗ ರಾಜ ಏನ್ ಹೇಳಿದ್ರು ಕೂಡ ಮಂತ್ರಿಗಳು ಹೌದು ರಾಜ ನೀವ್ ಹೇಳೋದು ಸರಿ, ನೀವ್ ಹೇಳ್ದಂಗೆ ಮಾಡೋಣ ಅಂತ ರಾಜ ಮಾತಿಗೆ ಆಗಲ್ಲ ಮಾಡಲ್ಲ ಅಂತ ಹೇಳ್ದೆ ಓಕೆ ಅಂತ ಹೇಳೋಷ್ಟು ಆಗ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ಫೈಟಿಂಗ್ ಮಾಡ್ತೀವಿ ಅಂತ ಹೇಳಿ ಊರವರೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲ ಕೂಡ ಫೈಟಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾರೆ. ಜನ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಲಿತಾ ಇರ್ತಾರೆ. ಇನ್ನೊಂದ್ ಕಡೆ ಇವ್ನ ತೋರಿಸ್ತಾರೆ. ಅವನಂತೂ ಯೂರಿನ ಮಾತಾಡ್ಸೋವರೆಗೂ ಬಿಡೋ ತರ ಇಲ್ಲ, ಡೈಲಿ ಹೋಗಿ ಒಂದ್ಸತಿ ಆದ್ರೂ ಯೂರಿನ ನೋಡ್ಬೇಕು ಅಂತ ಯೂರಿ ಅವ್ರು ಇರೋ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿರೋ ಕಾವಲ್ಗಾರರು ಅವ್ರನ್ನ ಒಳಗಡೆ ಬಿಡೋದಿಲ್ಲ, ಹೊರಗಡೆಯಿಂದ ಆದ್ರೂ ಯೂರಿನ ಒಂದ್ಸತಿ ಆದ್ರೂ ನೋಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಸುಹಾನ ತೋರಿಸ್ತಾರೆ. ಗುರುಗಳನ್ನ ಮೀಟ್ ಮಾಡಿ ಇವನ್ ಬಗ್ಗೆನೆ ಹಾಕೊಡಕ್ ಹೋಗಿರ್ತಾನೆ. ಏನ್ ವಿಷಯ ಅಂದ್ರೆ ನನ್ಗೆ ಯಾಕೋ ಇವನ್ ಮೇಲೆ ಡೌಟ್ ಇದೆ. ಗಿಲ್ಡ್ವಾಂಗ್ ನ ಜೈಲಲ್ಲಿ ಹಾಕ್ದಾಗ ಕೂಡ ಅಲ್ಲಿರೋ ಕಾವಲ್ಗಾರಿಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಗಿಲ್ಡ್ವಾಂಗ್ ನ ಸಾಯದೇ ಇರೋ ತರ ನೋಡ್ಕೊಂತ ಹೇಳಿದಾನೆ. ಅದ್ರಲ್ಲೂ ರಾಜ ಕೊಟ್ಟಿರೋ ಆಜ್ಞೆ ಅಂತ ಬೇರೆ ಹೇಳಿದಾನೆ. ಇದು ನಂಬೋ ತರ ಇಲ್ವೇ ಅಂದಾಗ ಗುರುಗಳು ಹೇಳ್ತಾರೆ, ಇದ್ಯಾಕ್ ನಂಬೋ ತರ ಇಲ್ಲ ಸುಹಾ, ರಾಜ ಇವನ್ನ ತುಂಬಾನೇ ನಂಬ್ತಾ ಇದಾರೆ, ರಾಜ ಹೇಳಿರ್ಬೋದಲ್ವಾ, ಇದ್ರಲ್ಲೇನಿದೆ ಡೌಟ್ ಪಡಕ್ಕೆ ಅಂದಾಗ ಸುಹಾ ಹೇಳ್ತಾನೆ, ಇಲ್ಲ ಈಗ ಕೂಡ ರಾಜ ಗಿಲ್ಡ್ವಾಂಗ್ ಸತ್ತೋದ ಅಂತ ಹೇಳ್ಬಿಟ್ಟು ಊರ್ ತುಂಬಾ ಹೇಳಿದ್ದಾರೆ, ಅವ್ನ್ ಬದುಕಿದನ ಸತ್ತಿದನ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇನ್ ಕೇಸ್ ಅವನ್ನ ಸಾಯಿಸ್ಬೇಕು ಅಂತ ನೋಡಿದ್ರೆ ಊರ್ ಜನ ಮುಂದೆ ಅವ್ನ್ ತಲೆ ತೆಗಿಬೇಕಾಗಿತ್ತು ಅಥವಾ ಅಲ್ಲೇ ಸಾಯಿಸ್ಬೇಕಾಗಿತ್ತು. ಅದು ಬಿಟ್ಟು ಬಾಯ್ ಮಾತಿಗೆ ಅವ್ನ್ ಸತ್ತೋದ ಅಂತ ಹೇಳಿದ್ರಲ್ವಾ, ಅವ್ನ್ ದೇಹನ ಕೂಡ ತೋರ್ಸಿಲ್ವೇ ಅಂದಾಗ ಈಗ ಗುರುಗೆ ಲೈಟ್ ಆಗಿ ಡೌಟ್ ಬರುತ್ತೆ. ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ರಾಜ ಹತ್ರ ಹೋಗ್ತಾರೆ. ಆದ್ರೆ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ವಲ್ಲ, ಸುಮ್ನೆ ಏನೋ ಮಾತಲ್ಲಿ ಈ ಗಿಲ್ಡ್ವಾಂಗ್ ನ ಸಾಯಿಸಿದ್ರಿ ಅಂತ ಹೇಳಿದ್ರಲ್ಲ, ನೀವ್ ಅದೇ ಕೆಲ್ಸನ ಜನಗಳ ಮುಂದೆ ಮಾಡಿದ್ರೆ ಅವ್ನ್ ತಲೆ ತೆಗಿಯೋದು ಅಥವಾ ನೇಣ್ಗ್ ಹಾಕಿದಿದ್ರೆ ಜನಕ್ಕೆಲ್ಲ ಒಂದು ಭಯ ಬಂದಿರೋದ್ ನಿಮ್ ಮೇಲೆ ಅಂದಾಗ ರಾಜ ಹೇಳ್ತಾರೆ, ಅಂದ್ರೆ ಮುಖ ಲೈಟ್ ಆಗಿ ಚೇಂಜ್ ಆಗುತ್ತೆ, ನನ್ಗ ಅವ್ನ ಮುಖ ನೋಡೋದು ಇಷ್ಟ ಇಲ್ಲ, ಜನಗಳಿಗೆ ಅವ್ನ ಮುಖ ತೋರ್ಸೋದು ನನ್ಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ದೆ ಅಂತ ಹೇಳ್ತಾರೆ. ಬಟ್ ಅವ್ರ ಮುಖದಲ್ಲಿ ನಿಜ ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನೋಡ್ಬಿಟ್ಟು ಗುರುಗಳು ಕಂಡಿಡ್ದ್ ಬಿಡ್ತಾರೆ, ಗಿಲ್ಡ್ವಾಂಗ್ ಸತ್ತಿಲ್ಲ, ರಾಜನ ಏನೋ ಸುಳ್ಳು ಹೇಳ್ತಾ ಇದಾರೆ ಅಂತ. ಇನ್ನೊಂದ್ ಕಡೆ ಪ್ರಿನ್ಸ್ ಚಂಗ್ ನ ತೋರಿಸ್ತಾರೆ. ಅವರು ಸುಹ ಅವ್ರ ಅಮ್ಮ ಹತ್ರ ಮಾತಾಡುವಾಗ ಹೇಳ್ತಾರೆ, ನೀನ ಗುರುಗಳ ಮಾತೆಲ್ಲ ಕೇಳ್ಕೊಂಡು ಅವ್ರು ಹೇಳ್ದಂಗ್ ಮಾಡ್ಬೇಡ, ನಾನು ನೀನು ಇಬ್ರು ಸೇರಿ ಒಂದು ಪ್ಲಾನ್ ನ ಮಾಡೋಣ, ಅದ್ರಿಂದ ತುಂಬಾ ಜನನ ಬೀಳಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಸುಹೋರಮ್ಮ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅವ್ರು ಹೇಳ್ತಾರೆ, ಗುರುಗಳನ್ನ ಬಿಡಕ್ ಆಗೋದಿಲ್ಲ, ಅವ್ರು ನನಗೆ ತುಂಬಾನೇ ಕಷ್ಟವಾದ ಸಂದರ್ಭದಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ಹತ್ರ ಬಿಡಕ್ ಆಗುತ್ತೆ ಅಂದಾಗ ಪ್ರಿನ್ಸ್ ಚಂಗ್ ಹೇಳ್ತಾನೆ, ಗುರುಗಳನ್ನ ಈ ಟೈಮ್ ಅಲ್ಲೆಲ್ಲ ನೋಡಿದ್ರೆ ನಾವ್ ಬದುಕಕ್ಕಾಗಲ್ಲ, ಫಸ್ಟ್ ನಾನ್ ಹೇಳೋ ತರ ಕೇಳಿ, ನಾನ್ ಹೇಳೋ ತರ ಮಾಡಿ ಅಂದಿದ ತಕ್ಷಣ ಇವ್ರು ಕೂಡ ಸರಿ ಆಯ್ತು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಮೌರಿನ ಕರೆದು ಮಾತಾಡ್ತಾರೆ. ಮೌರಿನ ಕೇಳ್ತಾರೆ, ಅಂದ್ರೆ ಅರಮನೆಯಲ್ಲಿ ಏನೇ ನಡೀತಿದೆ ಅಂತ ಮೌರಿ ಯಾವಾಗ ಅಪ್ಡೇಟ್ ಮಾಡ್ತಾನೇನೋ ಅದಕ್ಕೋಸ್ಕರ ಕೇಳ್ತಾ ಇರೋದು, ಏನಾಗ್ತಿದೆ ಏನು ಅಂತ ಕೇಳಿದಾಗ ಮೌರಿ ಆಲ್ಮೋಸ್ಟ್ ಗಿಲ್ಡ್ವಾಂಗ್ ಬದುಕಿದಾನೆ ಅಂತ ಹೇಳಕ್ಕೆ ಬಂದ್ಬಿಡ್ತಾನೆ. ಆದ್ರೆ ಏನ್ ಅನ್ಕೊಂಡ ಏನು ಅಂತ ಗೊತ್ತಿಲ್ಲ, ವಿಷಯನ ಹೇಳಲ್ಲ, ಏನೋ ಹೇಳೋ ಅಂತ ಇವ್ರು ಕೇಳ್ತಾ ಇದ್ರೆ ಕೂಡ ಬೇರೆನೋ ವಿಷಯನ ಮಾತಾಡ್ಬಿಟ್ಟು ಹೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ರಿಯಾ ಮತ್ತೆ ಮಾಹ್ಯನ ತೋರಿಸ್ತಾರೆ. ಇಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮಾಹ್ಯ ಕೇಳ್ತಾಳೆ, ಇದಕ್ಕೂ ಮುಂಚೆ ನನ್ ಜೊತೆ ಇರ್ಬೇಕಾದ್ರೆ ಇಷ್ಟೆಲ್ಲ ಜಾಲಿಯಾಗಿ ಓಡಾಡ್ಕೊಂಡು ತುರ್ತುರ ಅಂತ ಇದ್ದೆ, ವಟವಟ ಅಂತ ಮಾತಾಡ್ತಾನೆ ಇದ್ದೆ, ಇವಾಗೇನ್ ಇಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ಯಾ, ಒಂಥರ ಮೆಚುರಿಟಿ ಆಗಿ ನಡ್ಕೊಂತಾ ಇದೀಯಾ ಅಂದಾಗ ರಿಯಾ ಹೇಳ್ತಾಳೆ, ಅದೆಲ್ಲ ನಮ್ ಕೈಲಿ ಏನಿದೆ ಅಮ್ಮ, ಕಾಲ ನಮ್ಮನ್ನ ನಂಗೆ ಬದಲ್ಸ್ಬಿಡತ್ತೆ ಅಂದಾಗ ಮಾಹ್ಯ ಹೇಳ್ತಾರೆ, ಹೌದು ಕಾಲ ನಮ್ಮನ್ನ ಬದಲ್ಸ್ಬಿಡತ್ತೆ ರಿಯಾ, ಆ ಟೈಮಲ್ಲಿ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದಲ್ವಾ, ನೀನು ನಾನು ಅವನು ಅಂದಾಗ ರಿಯಾ ಮುಖ ಲೈಟ್ ಆಗಿ ಚೇಂಜ್ ಆಗುತ್ತೆ. ಅವಳು ಕೇಳ್ತಾಳೆ, ಗಿಲ್ಡ್ವಾಂಗ್ ನ ನೀವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀರಮ್ಮ, ಅವ್ರನ್ನ ಯಾಕೆ ಬಿಟ್ ಬಂದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂದಾಗ ಮಾಹ್ಯ ಹೇಳ್ತಾಳೆ, ಇಲ್ಲ ನಾನು ಅವ್ನ ಬಿಟ್ ಬಂದಿದ್ದಕ್ಕೆ ನನ್ಗೇನ್ ಬೇಜಾರಾಗ್ತಾ ಇಲ್ಲ, ಹೇಳ್ಬೇಕಂದ್ರೆ ಅಂತವ್ರನ್ನ ನನ್ ಮದ್ವೆ ಆಗಿದ್ದಿದ್ರೆ ನನಗ್ ತುಂಬಾನೇ ಕಷ್ಟ ಆಗ್ತಾ ಇತ್ತು, ಹಿಂಗಿರೋದೇ ನನಗ್ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ರಿಯಾಕ್ ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಅವಳು ಹೇಳ್ತಾಳೆ, ಅದ್ರ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀರಾ, ನಿಮ್ಗೋಸ್ಕರ ಈಗ ರಾಜ ಇದಾರಲ್ಲ ಅವ್ರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರಲ್ವಾ ಅಂದಾಗ ಮಾಹ್ಯ ಹೇಳ್ತಾಳೆ, ಏನು ರಾಜನ, ಅವ್ನಿಗೆ ಪ್ರೀತಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಂತ ಫೀಲ್ ಮಾಡಿ ಹೇಳ್ತಾಳೆ. ಇನ್ನೊಂದ್ ಕಡೆ ಡ್ಯಾನ್ಸಿಂಗ್ ಗ್ರೂಪ್ ಅವರೆಲ್ಲ ರಾಜ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ಬೇಕೇನೋ, ಅಂದ್ರೆ ಸೋಲೋ ಪರ್ಫಾರ್ಮೆನ್ಸ್, ಅದಕ್ಕೋಸ್ಕರ ರಾಜನು ರೆಡಿಯಾಗಿ ಕೂತಿರ್ತಾರೆ. ಈಗ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡೋದು ಯಾರಂದ್ರೆ ಯೂರಿ ಮತ್ತೆ ಯೂರಿ ಫ್ರೆಂಡ್ ಇಬ್ರು ಇರ್ತಾರಲ್ಲ, ಅದ್ರಲ್ಲಿ ಯಾರು ಯೂರಿ ಅಂತ ಗೊತ್ತಿಲ್ಲ. ಈಗ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರ ಹುಡುಗಿ ಸಂಗ್ವಾ ಅಂತ, ಆ ಹುಡುಗಿ ಪರ್ಫಾರ್ಮೆನ್ಸ್ ಮಾಡೋದನ್ನ ನೋಡ್ಬಿಟ್ಟು ರಾಜ ಫುಲ್ ಫ್ಲಾಟ್ ಆಗ್ಬಿಡ್ತಾರೆ. ಈ ಹುಡುಗಿನ ಇತ್ತು ಫಸ್ಟ್ ಗ್ರೂಪ್ ಅಲ್ಲಿ ಹಾಕಿ ಅಂತ ಆರ್ಡರ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಹುಡುಗಿ ಬರ್ತಾಳೆ, ಇವಳ ಹೆಸರು ಓಕ್ರಾನ್ ಅಂತ. ಈ ಹುಡುಗಿ ಪರ್ಫಾರ್ಮೆನ್ಸ್ ನ ಕೂಡ ರಾಜ ನೋಡ್ತಾರೆ, ಅವಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಅದಾದ್ಮೇಲೆ ಮಾಹ್ಯ ಕೇಳ್ತಾಳೆ, ರಾಜ ಇನ್ಯಾರಾದ್ರೂ ಡ್ಯಾನ್ಸ್ ಆಡೋದನ್ನ ನಿಮ್ ನೋಡ್ಬೇಕು ಅನ್ನಿಸ್ತಾ ಇದೆಯಾ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಅಂದಾಗ ರಾಜ ಸುತ್ತ ನೋಡ್ತಾರೆ. ಅವ್ರಿಗೆ ರಿಯಾ ಮೇಲೆ ತಾನೆ ಕಣ್ಣು, ದೋ ಹುಡುಗಿನ ಬಂದು ಆಡಕ್ ಕೇಳಿ ಅಂತ ಹೇಳ್ತಾರೆ. ಆದ್ರೆ ರಿಯಾಗೆ ಡ್ಯಾನ್ಸ್ ಆಡೋದು ಹಾಡಾಡೋದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಬರಲ್ವಲ್ಲ. ಅವಳ ಹಂಗೆ ಹೋಗಿ ಅವ್ರ ಮುಂದೆ ಮಂಡಿಯ ಕುತ್ಕೊಂಡು ಹೇಳ್ತಾಳೆ, ರಾಜ ನನ್ಗಿದೆಲ್ಲ ಬರೋದಿಲ್ಲ, ಕತೆ ಬೇಕಾದ್ರೆ ನಾನ್ ಚೆನ್ನಾಗಿ ಹೇಳ್ತೀನಿ, ನಿಮ್ಗೋಸ್ಕರ ಯಾವ ಕತೆ ಬೇಕಾದ್ರೂ ನಾನು ಹೇಳ್ತೀನಿ ಅಂತ ಕೇಳ್ತಾಳೆ. ಅದಾದ್ಮೇಲೆ ರಾಜ ಹೇಳ್ತಾರೆ, ಹೌದೌದು ನಾನು ನಿದ್ದೆ ಮಾಡಿ ತುಂಬಾ ದಿನ ಆಯ್ತು, ಸರಿ ಆಯ್ತು ಇವತ್ ರಾತ್ರಿ ಬಂದು ನನಗ್ ಕತೆ ಹೇಳು ಅಂತ ಹೇಳ್ಬಿಡ್ತಾರೆ. ಇದರಿಂದ ಮಾಹ್ಯಾಗ ಸ್ವಲ್ಪ ಮುಖ ಚೇಂಜ್ ಆಗುತ್ತೆ. ಫಸ್ಟ್ ದಿನನೇ ರಾಜ ರೂಮ್ಗೆ ಹೋಗ್ಬೇಕಾ ಇವಳು ಅಂತ. ನಿಮ್ಗೊಂದು ಸಣ್ಣ ಕ್ಲಾರಿಫಿಕೇಶನ್, ಯೂರಿ ಮತ್ತೆ ಯೂರಿ ಫ್ರೆಂಡ್ ಅಂತ ಹೇಳ್ತೀನಲ್ಲ, ಯಾಕಂದ್ರೆ ಇದ್ರಲ್ಲಿ ಯೂರಿ ಯಾರು ಅಂತ ಗೊತ್ತಿಲ್ಲ, ಸೊ ಸಂಗ್ವಾ ಮತ್ತೆ ಓಕ್ರಾನ್ ಅಂತಾನೆ ಕರೆಯೋಣ. ಈಗ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದು ಹೊರಗಡೆ ಬರ್ಬೇಕಾದ್ರೆ ರಿಯಾನ ನೋಡ್ಬಿಟ್ಟು ಆ ಸಂಗ್ವಾನ ಒಂದು ಹುಡುಗಿ ಬಂದು ಮಾತಾಡ್ತಾಳೆ, ಏನು ಬಂದ ತಕ್ಷಣ ನಿನ್ ಆಟನ ಶುರು ಮಾಡ್ಕೊಂಡ್ ಬಿಟ್ಟಿದ್ಯಾ, ಫಸ್ಟ್ ಡೇನೆ
ರಾಜ ರೂಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಾನು ನಿನ್ನ ನೋಡ್ತಾನೆ ಇರ್ತೀನಿ, ಅಷ್ಟು ಈಸಿಯಾಗಿ ನೀನ್ ರಾಜ ಹತ್ರ ಹೋಗೋದನ್ನ ನಾನ್ ತಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ರಿಯಾ ಟಕ್ ಅಂತ ಕೈ ಹಿಡ್ಕೊಂಡು ಹೇಳ್ತಾಳೆ, ಏನು ನನ್ನ ನೋಡಿದ್ರೆ ಹೆಂಗ ಅನಿಸ್ತಾ ಇದೆ? ನಾನ್ ರಾಜಾಗ ಹತ್ರ ಆಗೋದನ್ನ ನಿಮ್ ಕೆಲ್ ತಡಿಯಕ್ ಆಗಲ್ಲ, ಅದನ್ನು ಮೀರಿ ಯಾರಾದ್ರೂ ನನ್ನ ತಡಿಬೇಕು ಅಂತ ನೋಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ, ಯಾಕಂದ್ರೆ ನನ್ಗೆ ಸಾವ್ ನೋಡಿ ಭಯ ಇಲ್ಲ, ಈ ಅರಮನೆಯಲ್ಲಿ ನಾನ್ ಸಾಯೋದು ಕೂಡ ಹಿಂಜರ್ಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಅದಾದ್ಮೇಲೆ ನೈಟ್ ಆಗುತ್ತೆ, ಅಸಿಸ್ಟೆಂಟ್ ರಿಯಾನ ನೋಡಕ್ಕೆ ಅಂತ ಹೋಗ್ತಾರೆ. ಬಂದು ರಿಯಾ ಹತ್ರ ಹೇಳ್ತಾರೆ, ರಾಜಗೆ ನಿದ್ದೆ ಬರ್ತಾ ಇಲ್ವಂತೆ, ಕತೆ ಹೇಳೋದಕ್ಕೆ ನಿನ್ನ ಕರೀತಾ ಇದಾರೆ ಅಂತ. ಆಗ ಅಸಿಸ್ಟೆಂಟ್ ಕೇಳ್ತಾರೆ, ನಾನ್ ನೆನ್ಪಿದೀನಾ ಅಂತ. ಅದಾದ್ಮೇಲೆ ರಿಯಾ ಕೂಡ ನೆನ್ಪಿಸ್ಕೊಳ್ತಾಳೆ, ಆ ಮಾಹೆ ಇರೋ ಜಾಗದಲ್ಲಿ ಗಿಲ್ಡ್ವಾಂಗ್ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಬಗ್ಗೆ ನೋಡ್ತಾ ಇದ್ರು ಅಂತ ಮಾತಾಡ್ಸಿರ್ತಾಳಲ್ಲ, ಅದನ್ನ ನೋಡ್ಬಿಟ್ಟು ನೆನ್ಸ್ಕೊಂಡು ನನಗ್ ನೆನ್ಪಿದೆ ಅಂತ ಹೇಳ್ತಾಳೆ. ಹ ಸರಿ ಬಾ, ರಾಜನ್ ಹೆಂಗಾದ್ರು ಮಾಡಿ ನಿದ್ದೆ ಮಾಡ್ಸಿದ್ರೆ ಸಾಕು, ಅವ್ರಿಗೆ ಸಮಾಧಾನ ಆಗೋ ತರ ನಡ್ಕೊಂಡ್ರೆ ಸಾಕು. ಇದೇ ತರ ಒಂದು ಚಾನ್ಸೇ ಮಾಹಿಯಾಗೆ ಸಿಕ್ಕಿದ್ದು, ಅದನ್ನ ಅವಳು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ಲು. ಈಗ ಚಾನ್ಸ್ ನಿನಗ್ ಸಿಕ್ಕಿದೆ, ಅದನ್ನ ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ರಿಯಾನ ರಾಜ ರೂಮ್ ಗೆ ಕರ್ಕೊಂಡ್ ಹೋಗ್ತಾಳೆ. ಅದಾದ್ಮೇಲೆ ಅವಳು ಕತೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ರಾಜ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕತೆ ಕೇಳ್ತಾ ಇದಾರ ಅಥವಾ ರಿಯಾನ ಸೈಟ್ ಹೊಡಿತಾ ಇದಾರ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಹಂಗೆ ನಿದ್ದೆ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಬೆಳಗಿನ ಅವ್ರಿಗೆ ಎಚ್ಚರ ಆಗೋದು. ಏನಾಯ್ತಾ ಕತೆ ಅಂತ ಎದ್ದವರು, ನಾನ್ ನಿದ್ದೆ ಮಾಡ್ಬಿಟ್ನ ಅಂತ ಕೇಳ್ತಾರೆ. ಆಗ ಅಸಿಸ್ಟೆಂಟ್ ಕೂಡ ನಕ್ಕೊಂಡು, ಹೌದ್ ಯಜಮಾನ್ರೆ ನೀವ್ ನಿದ್ದೆ ಮಾಡ್ಬಿಟ್ರಿ ಅಂತ ಹೇಳಿದಾಗ, ಓ ಹಂಗಾದ್ರೆ ರಿಯಾ ಹೇಳಿದ ಕತೆ ಅಷ್ಟು ಬೋರಿಂಗ್ ಆಗಿತ್ತ ಅಂತ ನಗ್ತಾರೆ. ಹೇಳ್ಬೇಕಂದ್ರೆ ಗಿಲ್ಡ್ವಾಂಗ್ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಕೂಡ ರಿಯಾನ, ನೀನ್ ಕತೆ ಹೇಳ್ಬೇಡ ತಾಯಿ, ನೀನ್ ಕತೆ ಹೇಳಿದ್ರೆ ನಿದ್ದೆ ಬರುತ್ತೆ ಅಂತ ತಾನೇ ಹೇಳ್ತಾ ಇದ್ದು, ಯಾರೇ ರಿಯಾ ಕತೆ ಕೇಳಿದ್ರೆ ಕೂಡ ನಿದ್ದೆ ಮಾಡೋದ್ ಗ್ಯಾರಂಟಿ ಅಂತ ಇಲ್ಲಿ ರಾಜ ಕೂಡ ನಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸಂಗ್ವಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಸ್ಟ್ರೇಟ್ ಆಗಿ ಮಾಹಿ ಹತ್ರ ಹೋಗ್ಬಿಟ್ಟು ರಿಯಾ ಬಗ್ಗೆ ಕಂಪ್ಲೇಂಟ್ ನ ಹೇಳ್ತಾ ಇರ್ತಾಳೆ. ಕೇಳ್ಪಟ್ರ ರಿಯಾ ರಾತ್ರಿ ಪೂರ್ತಿ ರಾಜ ಹತ್ರನೇ ಇದ್ಲಂತೆ, ರಾಜಿಗೆ ಕತೆ ಹೇಳ್ಕೊಂಡಿದ್ದಾಳೆ, ಬಂದಿದ್ ಸ್ಟಾರ್ಟಿಂಗ್ ಅಲ್ಲೇ ಇವಳು ಇಂತ ಕೆಲಸ ಮಾಡ್ತಾ ಇದ್ದಾಳೆ, ನಿಮ್ಗೆ ಕೋಪ ಬರ್ತಾ ಇಲ್ವಾ ಅಂದಾಗ ಮಾಹಿಯಾ ನಕ್ಕೊಂಡೆ ಹೇಳ್ತಾಳೆ, ಅದ್ರಲ್ಲೇನಿದೆ ತಪ್ಪು, ಅವಳ ಟ್ಯಾಲೆಂಟ್ ನ ಅವಳು ತೋರ್ಸ್ಕೊಂತಾ ಇದ್ದಾಳೆ, ಇದ್ರಲ್ಲೇನ್ ಬಂತು ಅಂತ ಹಂಗೆ ನಕ್ಕೊಂಡ್ ಹೇಳ್ತಾರೆ. ಆದ್ರೆ ಅವಳ ಮುಖದಲ್ಲಿ ಒಂದು ಕೋಪ ಕಾಣಿಸ್ತಾನೆ ಇರುತ್ತೆ. ಇದರಿಂದನೇ ಗೊತ್ತಾಗುತ್ತೆ ಸಂಗ್ವಾಗೆ ರಿಯಾ ಅಂದ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ಓಕ್ರಾನ್ ಹಂಗಲ್ಲ, ರಿಯಾ ಜೊತೆನೆ ಸುತ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಸಂಗ್ವಾಗ್ ತುಂಬಾನೇ ಕೋಪ ಬರುತ್ತೆ. ಅಲ್ಲೋಗಿ ಮಾಹಿ ಹತ್ರ ಹೇಳ್ತಾಳೆ, ನೋಡಿ ಈ ರಿಯಾ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ಈಗ ಎಲ್ಲರ ಹತ್ರನು ಮಿಂಗಲ್ ಆಗ್ಬಿಟ್ಟಿದ್ದಾಳೆ, ಎಲ್ಲರನ್ನು ಅವಳು ಬಲೆಗೆ ಬೀಳಿಸ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ ಅಂದಾಗ ಮಾಹಿಯನ್ನು ರಿಯಾನ ಕರೆದು ಮಾತಾಡ್ತಾರೆ. ಇದಕ್ಕೂ ಮುಂಚೆ ನನ್ ಗ್ಯಾಂಗ್ ಅಲ್ಲಿ ಇರ್ಬೇಕಾದ್ರೆ ನನ್ ಮುಂದೆ ಹಾಡಾಡೋದು ಡ್ಯಾನ್ಸ್ ಆಡೋದು ನನ್ ಮುಂದೆ ಈ ತರ ನಡೀತಾನೂ ಇರ್ಲಿಲ್ಲ, ಇವಾಗೇನ್ ನಿನ್ಗಂತ ಇಂಟ್ರೆಸ್ಟ್ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಅವಾಗ ನಿಮ್ ಮುಂದೆ ನನ್ಗೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋದಕ್ಕೆ ತುಂಬಾನೇ ಭಯ ಆಗ್ತಾ ಇತ್ತು, ಇವಾಗ ಆತರ ಇಲ್ಲ ಅಂದಾಗ ಮಾಹ್ಯ ಹೇಳ್ತಾಳೆ, ಏನು ಇವಾಗ ಇಲ್ಲ ಅಂದ್ರೆ ಏನರ್ಥ, ನನ್ ಮುಂದೆ ನಿನ್ ಈ ತರ ನಡೆಯೋಷ್ಟು ಧೈರ್ಯ ಬಂದ್ಬಿಡ್ತಾ ಅಂತ ಒಂಥರ ಕೋಪದಲ್ಲೇ ಕೇಳ್ತಾರೆ. ಇದರಿಂದಾನೇ ರಿಯಾ ಗೊತ್ತಾಗ್ಬಿಡುತ್ತೆ ಮಾಹ್ಯ ಅವಳ ಮೇಲೆ ತುಂಬಾನೇ ಕೋಪದಲ್ಲಿದ್ದಾಳೆ ಅಂತ. ಅದಾದ್ಮೇಲೆ ರಿಯಾ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಒಂದು ರಿಬ್ಬನ್ ಬಿದ್ದಿರುತ್ತೆ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು, ಗಿಲ್ಡ್ವಾಂಗ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಜಾಗಕ್ಕೆ ಬಂದಾಗ ಕೈಲೊಂದ್ ರಿಬ್ಬನ್ ಇಟ್ಕೊಂಡು ಅವ್ರ ತಂಗಿ ಕೈಗೆ ಕಟ್ಟಿದ್ದ ಅಂತ ಹೇಳಿದ್ನಲ್ಲ, ಅದೇ ರಿಬ್ಬನ್ನೇ ಇದು. ಇದಂಗ್ ಇಲ್ಲಿ ಬಂತು ಅಂತ ನೋಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಓಕ್ರಾನ್ ಬಂದು ರಿಬ್ಬನ್ ತಗೊಂಡು ಕುಡಿ ಇದು ಇಲ್ಲಿ ಬಿದ್ದಿದ್ಯಾ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಇದರಿಂದ ಇವಳು ಕನ್ಫರ್ಮ್ ಆಗೋಯ್ತು ಗಿಲ್ಡ್ವಾಂಗ್ ಅವ್ರ ತಂಗಿ ಇವಳೆ ಅಂತ. ಯಾಕಂದ್ರೆ ಇದಕ್ಕೂ ಮುಂಚೆ ಈ ಓಕ್ರಾನ್ ಬಂದು ರಿಯಾ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಅಣ್ಣ ಬಗ್ಗೆ ಏನು ಹೇಳಕ್ ಬಂದಿರ್ತಾಳೆ, ನಮ್ಮ ಅಣ್ಣ ಅಂತ. ಆದ್ರೆ ಅಷ್ಟ್ರಲ್ಲಿ ಯಾರೋ ಕರೆದ್ರು ಅಂತ ಅರ್ಧದಲ್ಲೇ ಒಟ್ಟೋಗಿರ್ತಾಳೆ. ಈಗ ಅದನ್ನೆಲ್ಲ ಲಿಂಕ್ ಮಾಡಿ ನೋಡಿದವಳು ಈ ಓಕ್ರಾನೆ ಗಿಲ್ಡ್ವಾಂಗ್ ಅವ್ರ ತಂಗಿ ಇವ್ರಿ ಅಂತ ಕನ್ಫರ್ಮ್ ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಮಾಹ್ಯ ಅವ್ರ ಡ್ಯಾನ್ಸಿಂಗ್ ಗ್ರೂಪ್ ನೆಲ್ಲ ಕರೆದು ನಿಲ್ಸಿ ನೋಡ್ತಾ ಇರ್ತಾಳೆ. ಏನ್ ವಿಷಯ ಅಂದ್ರೆ ಇದಕ್ಕೂ ಮುಂಚೆ ರಾಜ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ರಿಸಲ್ಟ್ ಹೇಳಕ್ಕೆ ಅಂತ ಬಂದಿರೋದು. ಆ ಓಕ್ರಾನ್ ಮುಂದೆನೆ ರಿಯಾ ನಿಂತಿರೋದು. ಓಕ್ರಾನೇ ಬಿಡ್ದ ನೋಡ್ತಾ ಇರ್ತಾಳೆ. ಈಗ ಮಾಯ ಬಂದು ಹೇಳ್ತಾಳೆ, ಓಕ್ರಾನ್ ನಿನ್ನ ರಾಜ ಸೆಲೆಕ್ಟ್ ಮಾಡಿದ್ದಾರೆ, ನಿನ್ನ ಫಸ್ಟ್ ಗ್ರೂಪ್ ಅಲ್ಲಿ ಹಾಕ ಕೇಳಿದ್ದಾರೆ ಅಂತ ಹೇಳ್ತಾರೆ. ಓಕ್ರಾನ್ ಕೂಡ ತುಂಬಾ ಸಂತೋಷ ಆಗುತ್ತೆ. ಅದಾದ್ಮೇಲೆ ಮಾಹ್ಯ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಅಷ್ಟರಲ್ಲಿ ಓಕ್ರಾನ್ ಏನೋ ಕೇಳ್ಬೇಕು ಅಂತ ಒಂದ್ ಅಜ್ಜನ ಮುಂದೆ ಇಡ್ತಾಳೆ. ನೋಡಿ ಮಾಹ್ಯ ಬಟ್ಟೆ ಮೇಲೆ ಕಾಲಿಟ್ಬಿಡ್ತಾಳೆ. ಅದರಿಂದ ಮಾಹ್ಯನು ಹಂಗೆ ಎಡವಿ ಕೆಳಗಡೆ ಬಿದ್ಬಿಡ್ತಾಳೆ. ಅದರಿಂದ ಅವಳು ಹೇರ್ ಸ್ಟೈಲ್ ಸ್ವಲ್ಪ ಸೈಡ್ ಗೊಟ್ಟೋಗುತ್ತೆ. ಅದನ್ನ ನೋಡಿ ಅಲ್ಲಿರೋರೆಲ್ಲ ಆಟೋಮೆಟಿಕ್ ಆಗಿ ನಗು ಬಂದ್ಬಿಡತ್ತಲ್ಲ ಈ ತರ ಒಂದು ಸೀನ್ ನ ನೋಡಿದಾಗ. ಅದು ಇವಳಿಗೆ ತುಂಬಾನೇ ಅವಮಾನ ಆಗುತ್ತೆ. ಎದ್ ನಿಂತ್ಕೊಂಡವಳು ಒಂದ್ ಕಡ್ಡಿನ ತಗೊಂಡು ಓಕ್ರಾನ್ ಕಾಲ್ಗೆ ಸರಿಯಾಗಿ ಹೊಡಿತಾ ಇರ್ತಾಳೆ. ಪಾಪ ಓಕ್ರಾನ್ ಕೂಡ ನೋವು ತಡ್ಕೊಂಡು ಹಂಗೆ ನಿಂತಿರ್ತಾಳೆ. ಇದನ್ನ ನೋಡಿ ರಿಯಾಕ್ ತುಂಬಾ ಬೇಜಾರಾಗ್ಬಿಟ್ಟು ರಿಯಾ ಬಂದು ಹೇಳ್ತಾಳೆ, ಅಮ್ಮ ದಯವಿಟ್ಟು ಬಿಟ್ಬಿಡಿ, ಅವಳದನ್ನ ಬೇಕಂತ ಮಾಡಿಲ್ಲ, ನಾನು ಹಿಂದೆಯಿಂದಾನೇ ನೋಡ್ತಾ ಇದ್ದೆ, ನಿಮ್ ಹತ್ರ ಏನೋ ಹೇಳಕ್ ಬಂದು ಆತರ ಆಗೋಯ್ತು ಅಂತ ಹೇಳ್ತಾಳೆ. ಮಾಹ್ಯಾಗಂತೂ ತುಂಬಾನೇ ಕೋಪ ಇರುತ್ತಲ್ಲ, ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಅವಳು ಹೇಳ್ತಾಳೆ. ನೀನ್ ಹಂಗೆ ಬಿಟ್ಟಿದ್ರೆ ಕೂಡ ನಾನು ಸುಮ್ನೆ ಆಗ್ತಾ ಇದ್ದೆ, ಅವಳಿಗೆ ಸಪೋರ್ಟಿವ್ ಆಗಿ ನೀನ್ ಬಂದೆಲ್ಲ, ಇದನ್ನ ನಾನು ರಾಜ ಹತ್ರ ಹೇಳ್ತೀನಿ, ನಿಮ್ಗೆ ಎಷ್ಟು ಪನಿಷ್ಮೆಂಟ್ ಕೊಡ್ತೀನಿ ನೋಡಿ ಅಂತ ಸ್ಟ್ರೈಟ್ ಆಗಿ ರಾಜ ಹತ್ರ ಹೊಟ್ಟೋಗ್ತಾಳೆ. ರಾಜ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ರಜಾ ಇವತ್ತು ನಮ್ ಗ್ರೂಪ್ ಅಲ್ಲಿ ಒಂದು ಹುಡುಗಿ ನನ್ ಬಟ್ಟೆ ಮೇಲೆ ಕಾಲಿಟ್ಟು ನನ್ನ ಬೀಳೋ ತರ ಮಾಡಿದ್ಲು, ಅಷ್ಟೇ ಅಲ್ಲ ಅದನ್ನ ನೋಡಿ ಅಲ್ಲಿರೋರೆಲ್ಲ ನಗದ್ರು, ನನಗೆ ತುಂಬಾನೇ ಅವಮಾನ ಆಯ್ತು, ನಾವ್ ಅವಳಿಗೆ ಏನಾದ್ರೂ ಒಂದು ಪನಿಷ್ಮೆಂಟ್ ಕೊಡ್ಬೇಕು ಅಂದಾಗ ರಾಜನ್ ಹಂಗೆ ನಕ್ಕೊಂಡ್ ಹೇಳ್ತಾರೆ, ಪನಿಷ್ಮೆಂಟ್ ತಾನೆ ಕೊಟ್ರೆ ಆಯ್ತು ಅಂತ, ಬಟ್ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ. ಈಗ ಮಾಹ್ಯ ಹೋಗಿ ಕುತ್ಕೊಂಡಲ್ಲಿರೋ ಡ್ಯಾನ್ಸಿಂಗ್ ಗರ್ಲ್ಸ್ ಹತ್ರ ಎಲ್ಲ ಮಾತಾಡ್ತಾಳೆ. ಅಂದ್ರೆ ಅವಳೆಲ್ಲ ಮಾಯಾಗೆ ಅಸಿಸ್ಟೆಂಟ್ ಒಂದು ಹುಡುಗಿ ಇರ್ತಾಳಲ್ಲ, ಹುಡುಗಿ ಹೇಳ್ತಾಳೆ, ಮಾಯಾಗ ಈ ತರ ಆಗಿದ್ದಕ್ಕೆ, ಮಾಯಾಗ ಅವಮಾನ ಮಾಡಿದ್ದಕ್ಕೆ ಓಕ್ರಾನ್ಗೆ ಒಂದು ಪನಿಷ್ಮೆಂಟ್ ಇದೆ, ಅವಳಿಗೆ ಮರಣ ದಂಡನೆ, ಅವಳ ತಲೆನ ಕಡ್ದು ಅರಮನೆ ಮುಂದೆ ಇಡ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಭಯ ಆಗುತ್ತೆ. ರಿಯಾಗಂತೂ ಮನ್ಸೇ ಇಲ್ಲ, ಮಾಯಾ ಯಾಕೆ ಇಷ್ಟು ಮೋಸವಾಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ ಅಂತ. ಮಾಯಾಗ ಏನಂದ್ರೆ ನನ್ನನ್ನ ಮೀರಿ ಅರಮನೆಯಲ್ಲಿ ಯಾವ್ದೇ ಹೆಣ್ಣು ಏನು ಮಾಡಕ್ ಆಗಲ್ಲ ಅಂತ ತೋರಿಸ್ಕೊಬೇಕು ಅಂತ ಈ ತರ ಒಂದು ಕೆಲ್ಸನ ಮಾಡಕ್ಕೆ ಮುಂದಾಗಿರ್ತಾಳೆ. ಆದ್ರೆ ಪಾಪ ರಿಯಾಗ್ ತುಂಬಾನೇ ಬೇಜಾರಾಗುತ್ತೆ. ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಮಾಯಾ ಕಾಲ್ಗೆ ಬಿದ್ಬಿಡ್ತಾಳೆ. ಬೇಡಮ್ಮ, ಜಸ್ಟ್ ಬಟ್ಟೆ ತುಳಿದಕ್ಕೆ ಏನಕ್ಕೆ ಈ ತರ ಒಂದು ದಂಡನೆ ಕೊಡ್ತಾ ಇದ್ದೀರಾ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಅಂತ ತುಂಬಾನೇ ಕೇಳ್ಕೊಳ್ತಾಳೆ. ಇದರಿಂದ ಮಾಯಾಗೂ ಕೋಪ ಬರುತ್ತೆ. ಅವಳಿಗೆ ಆತರ ದಂಡನೆ ಕೊಟ್ರೆ ನಿನ್ಗೇನಾಯ್ತು, ನೀನ್ಯಾಕೆ ಅವಳ ಬಗ್ಗೆ ಇಷ್ಟೆಲ್ಲ ಕೇಳ್ಕೊಂತ ಇದೀಯಾ ಅಂತ ತುಂಬಾನೇ ಕೋಪದಿಂದ ಕೇಳ್ತಾಳೆ.
ಅಷ್ಟೇ ಅಲ್ಲ, ನನ್ನನ್ನ ಮೀರಿ ಇಲ್ಲಿ ಏನು ಮಾಡಕ್ಕಾಗಲ್ಲ, ಯಾರಿಂದನೂ ಅವಳನ್ನ ಕಾಪಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಪಾಪ ರಿಯಾಗಿ ಇಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆಲ್ರೆಡಿ ಓಕ್ರೋನ್ನ ಜೈಲ್ ಒಳಗಡೆ ಹಾಕಿರ್ತಾರೆ. ಅವಳಿಗೋಸ್ಕರ ಊಟ ತಗೊಂಡೋಗಿರ್ತಾಳೆ. ರಿಯಾನ ನೋಡಿದ ತಕ್ಷಣ ಓಕ್ರೋನ್ ಕೇಳ್ತಾಳೆ, ಅಕ್ಕ ನೀವ್ ಹೆಂಗ್ ಒಳಗಡೆ ಬಂದ್ರಿ, ನಿಮ್ಮನ್ನ ಹೆಂಗ್ ಒಳಗಡೆ ಬಿಟ್ರು ಅಂದಾಗ ರಿಯಾ ಹೇಳ್ತಾಳೆ, ಅಲ್ಲಿರೋ ಕಾವಲ್ಗಾರಗೆ ಸ್ವಲ್ಪ ಒಡವೆನೆಲ್ಲ ಕೊಟ್ಟೆ, ಅದಕ್ಕೋಸ್ಕರ ನನ್ನ ಬಿಟ್ರು, ನಾನ್ ತುಂಬಾ ಹೊತ್ತು ಇಲ್ಲಿರಕ್ ಆಗೋದಿಲ್ಲ, ತಗೋ ನೀನ್ ಹೊಟ್ಟೆ ಶೂಲ್ ಇರ್ತೀಯ ಅಂತ ಊಟ ತಂದೆ ಅಂತ ಕೊಡ್ತಾಳೆ. ಅದಕ್ಕೆ ಓಕ್ರೋನ್ ಕೂಡ ಕೇಳ್ತಾಳೆ, ನನ್ಗೋಸ್ಕರ ಯಾಕಕ್ಕ ನೀನ್ ಇಷ್ಟು ರಿಸ್ಕ್ ತಗೊಳ್ತಾ ಇದೀಯಾ, ಯಾಕಕ್ಕ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ನೀ ನನಗೆ ತಂಗಿ ತರ, ನಮ್ ಹಸ್ಬೆಂಡ್ ಗೆ ಒಂದ್ ತಂಗಿ ಇದ್ಲು, ನಿನ್ನ ನೋಡ್ತಾ ಇದ್ರೆ ಅವಳ ತರನೇ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಇಲ್ಲ, ನಿನ್ ಕೈಯಲ್ಲಿ ಇರತ್ತಲ್ಲ ಒಂದು ರಿಬ್ಬನ್, ಅದೇ ತರನೇ ನನ್ನ ಹಸ್ಬೆಂಡ್ ಅವ್ರ ತಂಗಿ ಕೈಯಲ್ಲಿ ಕೂಡ ಇತ್ತು ಅಂತ ಕೇಳ್ಪಟ್ಟೆ ಅಂದಾಗ ಇವಳು ಹೇಳ್ತಾಳೆ, ಏನು ಆ ರಿಬ್ಬನ್ ನಂದಲ್ವಲ್ಲ, ಸಂಗ್ವಾದು ಅಂತ ಹೇಳ್ತಾಳೆ. ಇಲ್ಲಿ ರಿಯಾಕ್ ಶಾಕ್ ಆಗುತ್ತೆ. ಹಂಗಾದ್ರೆ ಇವ್ರಿ ಓಕ್ರಾನ್ ಅಲ್ವಾ ಸಂಗ್ವಾನ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಸಂಗ್ವಾ ಬೇರೆ ರಿಯಾಗೆ ಆಪೋಸಿಟ್ ಆಗಿದ್ದಾಳೆ ಅಲ್ವಾ, ಅವಳನ್ನ ಹೆಂಗಪ್ಪ ನೋಡೋದು ಕಾಪಾಡೋದು ಅಂತ ರಿಯಾ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಹೇಳ್ಬೇಕಂದ್ರೆ ಸಂಗ್ವಾ ಕೂಡ ಆ ಗುರುಗಳಿಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ಗುರುಗಳು ಏನಕ್ಕೆ ಇವಳನ್ನ ಇತ್ರ ಕೆಲಸ ಕಳ್ಸಿದಾರೆ ಅಂತ ಗೊತ್ತಿಲ್ಲ. ಎಲ್ಲಾ ಜಾಗದಲ್ಲೂ ಗುರುಗಳು ಅವ್ರ ಆಳುಗಳನ್ನ ಇಟ್ಟಿದಾರೇನೋ. ಅದ್ರಲ್ಲೂ ಮುಖ್ಯವಾಗಿ ಸಂಗ್ವಾನ ಕಳ್ಸಿರೋದು ಮಾಹ್ಯನ ವಾಚ್ ಮಾಡೋದಕ್ಕೆ. ಈಗ ಅವಳು ಬಂದು ಹೇಳ್ತಾಳೆ ಗುರುಗಳ ಹತ್ರ, ಗುರುಗಳೇ ಗಿಲ್ಡ್ವಾಂಗ್ ಸತ್ತಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ವಿಷಯ ಮಾಯ ಹತ್ರ ಹೇಳ್ಬೇಕಾದ್ರೆ ಮಾಯ ಮುಖದಲ್ಲಿ ಏನೋ ಒಂದು ರಿಯಾಕ್ಷನ್ ಕಾಣಿಸ್ಲಿಲ್ಲ. ಅದನ್ನ ನೋಡಿದ್ರೆ ಗಿಲ್ಡ್ವಾಂಗ್ ಇನ್ನೂ ಸತ್ತಿಲ್ಲ ಅನ್ಸುತ್ತೆ ಅಂದಾಗ ಗುರುಗಳು ಲೈಟ್ ಆಗಿ ನಗ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ರಾಜ ಅವ್ರ ರಾಜ್ಯದಲ್ಲಿ ಏನೋ ಒಂದು ಫಂಕ್ಷನ್ ತರ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಬೇರೆ ಬೇರೆ ಊರಿಂದ ಎಲ್ಲ ತುಂಬಾನೇ ಕಲಾವಿದ್ರೆಲ್ಲ ಬಂದಿರ್ತಾರೆ. ಕೈಯಲ್ಲೇ ತುಂಬಾನೇ ಆಂಟಿಕ್ ಪೀಸಸ್ ಎಲ್ಲ ಮಾಡಿರ್ತಾರಲ್ಲ ಆ ತರದವ್ರು, ಮತ್ತೆ ತುಂಬಾನೇ ಟ್ಯಾಲೆಂಟ್ ಎಲ್ಲ ಇರೋರೆಲ್ಲ ಬಂದಿರ್ತಾರೆ. ಹೇಳ್ಬೇಕಂದ್ರೆ ವ್ಯಾಪಾರಿಗಳೆಲ್ಲ ಕೂಡ ಬಂದಿರ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಈ ರಾಜಗೋಸ್ಕರ ಕವಿತೆಗಳನ್ನೆಲ್ಲ ಬರ್ದು ತಂದಿರ್ತಾರೆ. ಅದ್ರಲ್ಲಿ ಯಾರ ಕವಿತೆ ತುಂಬಾ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ರಾಜ ಗಿಫ್ಟ್ ಎಲ್ಲ ಕೊಡ್ತಾರೆ. ಆತರ ಒಂದು ಫಂಕ್ಷನ್ ನ ಮಾಡ್ತಾರೆ. ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ತುಂಬಾ ಜನ ಬರ್ತಾರೆ. ಹೆಂಗಾದ್ರೂ ಮಾಡಿ ಈ ಗುಂಪಲ್ಲಿ ಗಿಲ್ಡ್ವಾಂಗ್ ನ ಕೂಡ ಒಳಗಡೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಇವ್ನು ಹೋಗ್ಬಿಟ್ಟು ರಾಜ ಹತ್ರ ಹೇಳ್ತಾನೆ, ಇವಾಗ ಈ ಜಾಗಕ್ಕೆ ತುಂಬಾ ಜನ ಬರ್ತಾರೆ, ಅದ್ರಲ್ಲಿ ನಿಮ್ಗೆ ಬಂದೋಬಸ್ತ್ ಕೊಡೋದು ತುಂಬಾನೇ ಮುಖ್ಯ. ಆ ಸೆಕ್ಯೂರಿಟಿ ಕೆಲಸ ಎಲ್ಲ ನನಗ್ ಕೊಟ್ರೆ ಚೆನ್ನಾಗಿರುತ್ತೆ, ನಾನು ಅದನ್ನ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಹೇಳಿದಾಗ ರಾಜ ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಇವನ್ ಮೇಲೆ ತುಂಬಾನೇ ನಂಬಿಕೆ ಇರುತ್ತಲ್ಲ. ಸರಿ ಆಯ್ತು, ಎಲ್ಲದನ್ನು ನೀನೇ ನೋಡ್ಕೊ ಅಂತ ಹೇಳ್ಬಿಡ್ತಾರೆ. ಇವನ್ ಕೂಡ ಹೋಗ್ಬಿಟ್ಟು ಗಿಲ್ಡ್ವಾಂಗ್ ಹತ್ರ ವಿಷಯನೆಲ್ಲ ಹೇಳ್ತಾನೆ. ಅದಾದ್ಮೇಲೆ ಅಲ್ಲಿ ಕುತ್ಕೊಂಡೆಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಈ ತರ ಒಂದು ಚಾನ್ಸ್ ನಮ್ಗೆ ಮತ್ತೆ ಸಿಗೋದಿಲ್ಲ, ನೀವ್ ಕೂಡ ಗುಂಪಾಗಿ ಯಾವ್ದೋ ಒಂದು ವೇಷನ ಹಾಕೊಂಡು ಒಂದು ಕಲಾವಿದರ ತರ ಒಳಗಡೆ ಹೊರಟೋಗಿ ಅಂತ ಎಲ್ಲರೂ ಮಾತಾಡ್ಕೊಂಡಾಗ ಗಿಲ್ಡ್ವಾಂಗು ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಕೂಡ ಬೇರೆ ಒಂದು ವೇಷನ ಹಾಕೊಂಡು ಜಾಗದೊಳಗಡೆ ಎಂಟ್ರಿ ಆಗ್ತಾರೆ. ಎಂಟ್ರೆನ್ಸ್ ಅಲ್ಲೇ ನಿಂತಿರೋದು ಇವನ್ ಆಗಿರೋದ್ರಿಂದ ಗಿಲ್ಡ್ವಾಂಗ್ ಮತ್ತೆ ಅವ್ರ ಜನನೆಲ್ಲ ಒಳಗಡೆ ಬಿಟ್ಬಿಡ್ತಾನೆ. ಈಗ ಒಳಗಡೆ ಫಂಕ್ಷನ್ ಸ್ಟಾರ್ಟ್ ಆಗೋ ತರ ಇದೆ. ಬೇರೆ ಬೇರೆ ಊರಿಂದ ತುಂಬಾನೇ ಟ್ಯಾಲೆಂಟ್ ಆದವರೆಲ್ಲ ಬಂದಿರ್ತಾರಲ್ಲ, ರಾಜಗೋಸ್ಕರ ತಂದಿರೋ ಕವಿತೆನ ವಸ್ತುಗಳನ್ನೆಲ್ಲ ತೋರ್ಸ್ಕೊಂಡು ರಾಜ ಹತ್ರ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹಿಂದ್ಗಡೆ ಇರೋ ಅಸಿಸ್ಟೆಂಟ್ ರಾಜ ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಎದುರುಗಡೆ ಇರೋ ಬಿಲ್ಡಿಂಗ್ ಮೇಲೆ ಕೈನ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಗಿಲ್ಡ್ವಾಂಗ್ ಮತ್ತೆ ಅವ್ನ ಆಳುಗಳೆಲ್ಲ ಒಂದು ಮಾರ್ವೇಷನ್ ಹಾಕೊಂಡು ನಿಂತಿರ್ತಾರ, ಗೆತ್ತಾಗಿ ನಿಂತಿರ್ತಾರೆ. ಇದನ್ನ ನೋಡ್ಬಿಟ್ಟು ರಾಜಗೆ ಶಾಕ್ ಆಗುತ್ತೆ, ಯಾರವ್ರನ್ನ ಒಳಗಡೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಗಿಲ್ಡ್ವಾಂಗ್ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ರಾಜಗೋಸ್ಕರ ಏನು ಡಿಫ್ರೆಂಟ್ ಆದ ಸ್ಟೈಲ್ ಎಲ್ಲ ತೋರಿಸ್ತಾ ಇರ್ತಾರೆ. ಇವಾಗ ಗುಂಪಾಗಿ ಏನೋ ಒಂಥರ ಹೊಗೆ ಬಾಂಬ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಫುಲ್ ಆಗಿ ಹೊಗೆ ಬರೋದನ್ನ ನೋಡ್ಬಿಟ್ಟು ಜನ ಎಲ್ಲ ದಿಕ್ಕಾಪಲಾಗಿ ಓಡೋಗ್ತಾ ಇರ್ತಾರೆ. ರಾಜನ್ ಕೂಡ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕಂತ ಅಲ್ಲಿರೋ ಸೈನಿಕರು ಅಸಿಸ್ಟೆಂಟ್ ಎಲ್ಲ ರಾಜನ್ ಹಂಗೆ ಅಲ್ಲಿಂದ ತಪ್ಪಿಸ್ಬೇಕು ಅಂತ ನೋಡ್ತಾರೆ. ಆ ಹೊಗೆನಲ್ಲಿ ಕೂಡ ರಾಜ ಹಂಗೆ ತಲೆ ಎತ್ತಿ ನೋಡ್ತಾರೆ. ನೋಡಿ ಗಿಲ್ಡ್ವಾಂಗ್ ಹಂಗೆ ಮೇಲಿಂದ ಜಂಪ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ರಾಜನ ಕರ್ಕೊಂಡು ಹೋಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ಅಲ್ಲಿರೋರೆಲ್ಲ ಭಯಂಕರವಾಗಿ ಆ ಸೈನಿಕರನ್ನೆಲ್ಲ ಅಟ್ಯಾಕ್ ಮಾಡಿ ಎಲ್ಲರನ್ನು ಬೀಳಿಸ್ಬಿಡ್ತಾರೆ. ರಾಜ ಕೂಡ ಏನ್ ನಡೀತಾ ಇದೆ, ಯಾರವರೆಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಹಂಗೆ ಗಿಲ್ಡ್ವಾಂಗ್ ಕುದುರೆ ಮೇಲೆ ಬಂದು ನಿಂತಿರ್ತಾನ. ರಾಜನ ನೋಡಿ ನಕ್ಕೊಂಡೆ ಮಾತಾಡ್ತಾನೆ. ಈ ಕಡೆ ರಾಜಕ್ ತಪ್ಪಿಸ್ಕೊಳ್ಳಕ್ಕೂ ಜಾಗ ಇಲ್ಲ. ಹೇಳ್ಬೇಕಂದ್ರೆ ಈಗ ಅವ್ರನ್ನ ಕಾಪಾಡಕ್ಕೆ ಸೈನಿಕರು ಇಲ್ಲ, ಅವನೊಬ್ನೇ ಹೋರಾಡಕ್ಕೂ ಆಗಲ್ಲ. ಹಂಗೆ ನಿಂತಿರ್ತಾನೆ. ಗಿಲ್ಡ್ವಾಂಗ್ ಕೂಡ ರಾಜನ ನೋಡಿ ನಗದ್ ಬಿಟ್ಟು, ಏನ್ ರಾಜ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿ ಇದ್ದೀರಾ ಅಂತ ಕಾಣಿಸುತ್ತೆ ಅಂತ ನಕ್ಕಲಾಗಿ ಮಾತಾಡ್ತಾನೆ. ಇದನ್ನ ನೋಡಿ ರಾಜಕ್ ತುಂಬಾ ಭಯ ಆಗುತ್ತೆ. ಆದ್ರೆ ಗಿಲ್ಡ್ವಾಂಗ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಇನ್ನೊಂದ್ ಕಡೆ ಕುದುರೆನ ಬಿಟ್ಟಿರ್ತಾರೆ. ಯಾರಿಲ್ಲಿ ಕುದುರೆನ ಬಿಟ್ರು ಅಂತ ಗೊತ್ತಿಲ್ಲ. ರಾಜ ಕುದುರೆನ ಎತ್ಕೊಂಡು ಗಿಲ್ಡ್ವಾಂಗ್ ನ ಫಾಲೋ ಮಾಡಕ್ ಹೋಗ್ತಾರೆ. ಹೆಂಗೋ ಪಾಪ ಅಸಿಸ್ಟೆಂಟ್ ಕೂಡ ಕೆಳಗಡೆ ಬಿದ್ದಿರ್ತಾರೆ. ರಾಜ ಹೋಗ್ಬಿಡಿ ಅಂತ ಹೇಳ್ತಾರೆ. ಆದ್ರೂ ರಾಜ ಗಿಲ್ಡ್ವಾಂಗ್ ನ ಫಾಲೋ ಮಾಡ್ಕೊಂಡು ಹೊರಟೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಗಿಲ್ಡ್ವಾಂಗ್ ನಿಲ್ಲಿಸ್ತಾನೆ. ಆಗ ರಾಜ ಕೇಳ್ತಾರೆ, ಯಾರೋ ನೀನು, ಯಾವ ಜಾತಿಗೆ ಸೇರಿರೋ ನೀನು, ಯಾವ ರಾಜವಂಶದವನು ನೀನು, ನನ್ನ ಅಟ್ಯಾಕ್ ಮಾಡಕ್ ಬಂದಿದ್ಯಾ, ನನ್ನ ಆಪೋಸಿಟ್ ಟೀಮ್ ಅವರ ನೀನು ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಹಂಗೆ ನಕ್ಕೊಂಡು ಹೇಳ್ತಾನೆ, ಏನು ರಾಜವಂಶಕ್ಕೆ ಸೇರಿರೋದಾ, ನನ್ ಮೇಲೆ ಯಾವ್ದೇ ಒಂದು ರಾಜ ರಕ್ತ ಓಡ್ತಾ ಇಲ್ಲ. ಹೇಳ್ಬೇಕಂದ್ರೆ ಒಂದು ಸರ್ವೆಂಟ್ ಮಗ ನಾನು. ನಮ್ಮ ಅಪ್ಪ ಹೆಸರು ಮೋಂಗೆ ಅಂತ. ಅವರು ಒಂದು ಮಿನಿಸ್ಟರ್ ಅವ್ರ ಮನೆಯಲ್ಲಿ ಸಾಧಾರಣ ಸರ್ವೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು, ಅಂತವ್ರ ಮಗ ನಾನು ಅಂತ ಹೇಳ್ತಾನೆ. ಏನೋ ಹೇಳ್ತಾ ಇದೀಯ ನೀನು, ಸಾಧಾರಣ ಒಂದು ಸರ್ವೆಂಟ್ ಗೆ ಹುಟ್ಟಿರೋ ನೀನು ನನ್ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯನಾ ನಿನ್ಗೆ ಅಂತ ಕೇಳ್ತಾರೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ, ಏಕೆ ನಾವೆಲ್ಲ ನಿಮ್ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಕಿವಿಗ್ ಬೀಳಲ್ವಾ, ನಾವೆಲ್ಲ ಸರ್ವೆಂಟ್ಸ್ ಅಂತ ನಮ್ಮನ್ನ ಅಷ್ಟು ಕೀಳ್ಮಟ್ಟವಾಗಿ ನೋಡ್ಬೇಡಿ, ನಾವ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅದನ್ನ ನಿಮ್ಗೆ ಪ್ರೂವ್ ಮಾಡ್ಬೇಕಂತಾನೆ ನಾನ್ ಈ ತರ ಮಾಡ್ದೆ. ಇನ್ನಾದ್ರೂ ನೀವ್ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ನೀವ್ ನನ್ನ ಅರ್ಥ ಮಾಡ್ಕೊಳ್ದೆ ನಿಮ್ ಕೆಲ್ಸನ ನೀವ್ ಮಾಡ್ಬೇಕು ಅಂತ ನೋಡಿದ್ರೆ ಅದಾದ್ಮೇಲೆ ನೀವೇ ತುಂಬಾ ಹಿಂದೆ ಫೀಲ್ ಆಗ್ತೀರಾ. ಅಂತ ಕೆಲ್ಸ ನಾನ್ ಮಾಡ್ಬೇಕಾಗುತ್ತೆ. ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಂಡ್ರೆ ನಾನ್ ಸಾಧಾರಣ ಒಂದು ಸರ್ವೆಂಟ್ ಆಗಿ ನನ್ ಕೆಲ್ಸನ ನೋಡ್ಕೊಂಡು ನಾನು ಇರ್ತೀನಿ. ನೀವ್ ಅರ್ಥ ಮಾಡ್ಕೊಂಡಿದೀರಾ ಅನ್ಕೊಂಡಿದೀನಿ ಅಂತ ಗಿಲ್ಡ್ವಾಂಗ್ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ರಾಜ ಕೂಡ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಗಿಲ್ಡ್ವಾಂಗ್ ಅವ್ರ ಆಳುಗಳೆಲ್ಲ ಅವ್ರನ್ನ ರೌಂಡ್ ಅಪ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ರಾಜಕ್ ತುಂಬಾನೇ ಭಯ ಆಗ್ಬಿಡುತ್ತೆ. ಅಯ್ಯೋ ಇವರೆಲ್ಲ ಸರಿ ಇವಾಗ ನನ್ನ ಸಾಯಿಸ್ಬಿಡ್ತಾರ ಅಂತ ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾರೆ. ಆ ಟೈಮಲ್ಲಿ ಇವ್ನ್ ಎಂಟ್ರಿ ಹಂಗೆ ಕುದುರೆನಲ್ಲಿ ಸ್ಪೀಡ್ ಆಗಿ ಬಂದು ರಾಜ
ಮುಂದೆ ನಿಲ್ಸಿ ಹೇಳ್ತಾನೆ, ನನ್ನನ್ನ ಮೀರಿನೇ ನೀವು ರಾಜ ಮೇಲೆ ಕೈ ಇಡಕ್ಕಾಗೋದು, ಇಲ್ಲಿ ಬನ್ರಿ ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಎಲ್ಲ ಆಗ್ತಾ ಇರ್ತಾನೆ. ಇದರಿಂದ ರಾಜಗೆ ಒಂಥರ ಮೈಯೆಲ್ಲ ಶಿವರಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಪರವಾಗಿಲ್ವೇ, ನನ್ಗೋಸ್ಕರ ಒಬ್ಬ ಬಂದಿದ್ದಾನೆ, ನನ್ಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಕ್ ರೆಡಿ ಆಗ್ಬಿಟ್ಟಿದ್ದಾನೆ ಅಂತ ಹಂಗೆ ಇವನ್ನ ದೇವ್ರ ತರ ನೋಡ್ತಾ ಇರ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಗಿಲ್ವಾಂಗ್ ಅವರೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು, ನೀನ್ ಆತರ ಟೈಮಲ್ಲಿ ರಾಜನ ಬಂದು ಕಾಪಾಡೋ ತರ ಮಾಡು, ಅವಾಗ್ಲೇ ರಾಜಗೆ ನಿನ್ ಮೇಲೆ ತುಂಬಾನೇ ನಂಬಿಕೆ ಬರೋದು ಅಂತ ಹೇಳಿರ್ತಾನೆ. ಅದ್ರ ಪ್ರಕಾರನೇ ಇವಾಗ ನಡೆದಿರೋದು. ಅದಾದ್ಮೇಲೆ ಗಿಲ್ವಾಂಗ್ ಕೂಡ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಜನನೆಲ್ಲ ಅಲ್ಲಿಂದ ಕರ್ಕೊಂಡು ಹೊಟ್ಟೋಗ್ತಾರೆ. ಈಗ ರಾಜಾಗೆ ಇವನೊಂದು ದೇವ್ರ ತರ ಕಾಣಿಸ್ತಾ ಇರ್ತಾನೆ. ಹೆಂಗೋ ನನ್ನ ಕಾಪಾಡ್ಬಿಟ್ಟ ಅಂತ ಪಾಪ ಟಯರ್ಡ್ ಅಲ್ಲಿ ಬೈದಲ್ಲಿ ಅವ್ರಿಗೆ ತಲೆ ಸುತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಇನ್ನೊಂದ್ ಕಡೆ ಅವ್ರ ಗುರುಗಳು ರಾಜನ ಮೀಟ್ ಮಾಡಕ್ಕೆ ಬಂದಿರ್ತಾರೆ. ರಾಜಾ, ನಾನು ಅವತ್ತೇ ಕೇಳಿದೆ ಗಿಲ್ವಾಂಗ್ ಬಗ್ಗೆ, ನೀವ್ ಅವತ್ತಾದ್ರೂ ನನ್ನ ಹತ್ರ ನಿಜ ಹೇಳ್ಬಾರ್ದಿತ್ತ ಅಂದಾಗ ರಾಜ ಬೈತಾರೆ, ಏನೋ ಹೇಳಿದ್ರೆ ಮಾತ್ರ ಏನ್ ಮಾಡ್ಬಿಡ್ತಾ ಇದ್ರಿ, ಅವ್ನನ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಬಂದಾಗ್ಲೇ ಯಾರು ನನ್ನ ಕಾಪಾಡಿಲ್ಲ, ಇವಾಗ ಇವನೇ ಇಲ್ದೇ ಇದ್ರೆ ನಾನ್ ಸತ್ತೋಗ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಇವನ್ ಬಗ್ಗೆ ಸ್ವಲ್ಪ ಹೋಗ್ಲಿ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಇವನ್ಗೆ ಸ್ವಲ್ಪ ಸಂತೋಷ ಆಗುತ್ತೆ. ಅಪ್ಪಾಡಿ, ಹೆಂಗೋ ನಾವ್ ಅನ್ಕೊಂಡಂಗ್ ಆಗ್ತಾ ಇದೆ, ರಾಜ ನನ್ನ ನಂಬ್ತಾ ಇದಾರೆ ಅಂತ. ಅಷ್ಟರಲ್ಲಿ ಪಕ್ಕದಲ್ಲಿರೋ ಗುರುಗಳು ಹೇಳ್ತಾರೆ, ರಾಜಾ ನೀವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ನೋಡಿ, ಫಸ್ಟ್ ಆಫ್ ಆಲ್ ಅವರೆಲ್ಲ ಒಳಗಡೆ ಬರಕ್ ಹೆಂಗಾಯ್ತು, ಅವ್ರನ್ನ ಯಾರು ಒಳಗಡೆ ಬಿಟ್ಟಿದ್ದು, ಹೇಳ್ಬೇಕಂದ್ರೆ ಯಾರ ಮನೆಯಲ್ಲೇ ಅವನ್ಗೋಸ್ಕರ ಯಾರೋ ಕೆಲಸ ಮಾಡೋ ಆಳೊಬ್ಬ ಇದ್ದಾನೆ, ಅವ್ನ್ ನಿಮ್ ಪಕ್ಕದಲ್ಲೇ ಇರ್ತಾನೆ, ಅದು ನಿಮಗ್ ಗೊತ್ತಾಗ್ತಾ ಇಲ್ಲ ಅಂತ ಇವನನ್ನೇ ಚುಚ್ಚಿ ತೋರಿಸಿ ಮಾತಾಡೋ ತರ ಮಾತಾಡ್ತಾರೆ. ಇದರಿಂದ ಇವನಿಗೆ ತುಂಬಾನೇ ಭಯ ಆಗುತ್ತೆ, ಎಲ್ಲಿ ರಾಜ ಇವನ್ ಮೇಲೆ ಕೋಪ ಪಟ್ಬಿಡ್ತಾರೋ, ಇವನಿಗೆ ಶಿಕ್ಷೆ ಕೊಟ್ಬಿಡ್ತಾರೋ ಅಂತ ಹಂಗೆ ಒಂಥರ ಭಯ ಪಟ್ಕೊಂಡೇ ಕೂತಿರ್ತಾನೆ. ಇದರಿಂದ ರಾಜಾಗೆ ಒಂದು ಡೌಟ್ ಬರುತ್ತೆ, ನೀವ್ ಯಾರ ಮೇಲೆ ಡೌಟ್ ಪಡ್ತಾ ಇದೀರಾ ಅಂತ ನಂಗೆ ಡೈರೆಕ್ಟ್ ಆಗಿ ಹೇಳಿ ಅಂದಾಗ ಆ ಗುರುಗಳು ಹೇಳ್ತಾರೆ, ಬೇರೆ ಯಾರು ಅಲ್ಲ ಗುರುಗಳೇ, ಮಾಹ್ಯಾನೇ, ಅವ್ರ ಮೇಲೆ ನನಗೆ ಕೆಲವು ಡೌಟ್ಸ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಮಾಹ್ಯಾ ಮತ್ತೆ ಗಿಲ್ವಾಂಗ್ ಲವರ್ಸ್ ಆಗಿದ್ದವ್ರೆ ಅಲ್ವಾ, ಈ ವಿಷಯ ರಾಜಕ್ ಗೊತ್ತಾ ಏನು ಅಂತ ಗೊತ್ತಿಲ್ಲ, ಆದ್ರೆ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ರಾಜಕ್ ತುಂಬಾನೇ ಕೋಪ ಬರುತ್ತೆ. ಇನ್ನೊಂದ್ ಕಡೆ ಇವನಿಗೆ ತುಂಬಾ ಸಂತೋಷ ಆಗುತ್ತೆ, ಅಪ್ಪಾಡಿ ಹೆಂಗೋ ನನ್ ಕಡೆ ಗಮನ ತಿರ್ಗಿಸಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಮಾಹ್ಯಾ ರಾಜನ ನೋಡ್ಬೇಕು ಅಂತ ಓಡ್ ಬರ್ತಾ ಇರ್ತಾಳೆ. ಆದ್ರೆ ಅಸಿಸ್ಟೆಂಟ್ ಮಾಹ್ಯಾನ ಒಳಗಡೆ ಬಿಡ್ತಾ ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ನಡೀತಾ ಇರೋದು, ನನ್ನನ್ನೇ ಒಳಗಡೆ ಬಿಡ್ತಾ ಇಲ್ವಾ ಅಂತ ಹೇಳ್ತಾಳೆ. ಅಸಿಸ್ಟೆಂಟ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ರಾಜಗೆ ಮಾಹ್ಯಾ ಮೇಲೆ ತುಂಬಾನೇ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಸರ್ತಿ ಆದ್ರೆ ಗಿಲ್ವಾಂಗ್ ನ ಅರೆಸ್ಟ್ ಮಾಡಿದಾಗಿಂದ ಮಾಹ್ಯಾ ತುಂಬಾ ಸರ್ತಿ ಹೇಳಿರ್ತಾಳೆ, ಬೇಡ ರಾಜ ಅವನ್ನ ಬಿಟ್ಬಿಡೋಣ, ಇದರಿಂದ ಜನಗಳ ಮಧ್ಯೆ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ತುಂಬಾನೇ ತಪ್ಸಿರ್ತಾಳೆ. ಇದೆಲ್ಲ ರಾಜ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಹ್ಯಾ ಮೇಲೆ ಡೌಟ್ ಪಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆಕ್ಚುಲಿ ಇದಕ್ಕೂ ಮುಂಚೆ ಆಗಿರೋ ಹೋರಾಟದಲ್ಲಿ ಏನ್ ನಡೆದಿರುತ್ತೆ ಅಂದ್ರೆ, ಅಲ್ಲಿರೋ ಜನಗಳನ್ನೆಲ್ಲ ಅಂದ್ರೆ ಜೈಲಲ್ಲಿರೋ ಜನಗಳನ್ನೆಲ್ಲ ತಪ್ಸಿರ್ತಾರೆ. ಅದ್ರಲ್ಲಿ ರಿಯಾ ಕೂಡ ಓಕ್ರೋನ್ನ ಬಿಟ್ಟಿರ್ತಾಳೆ, ಇಲ್ಲಿಂದ ಹೊಟ್ಟೋಗು ಮತ್ತೆ ಬರ್ಬೇಡ ಅಂತ. ಆದ್ರೆ ನೆಕ್ಸ್ಟ್ ಡೇನೆ ಓಕ್ರೋನು ರಿಯಾನ ಮೀಟ್ ಮಾಡಕ್ಕೆ ಅಂತ ಮತ್ತೆ ಅದೇ ಜಾಗಕ್ಕೆ ಬಂದಿರ್ತಾಳೆ. ಇದನ್ನ ನೋಡಿ ರಿಯಾಕ್ ತುಂಬಾ ಕೋಪ ಬರುತ್ತೆ, ಹೇಯ್ ನಾನು ನಿನ್ಗೆ ಏನ್ ಹೇಳ್ದೆ, ಮತ್ತೇನಕ್ಕೆ ಈ ಜಾಗಕ್ಕೆ ಬಂದೆ, ನಿನ್ನ ಸಾಯಿಸ್ಬಿಡ್ತಾರೆ, ಇಲ್ಲಿಂದ ಹೊರಟೋಗು ಅಂದಾಗ, ಇಲ್ಲ ನನಗೆ ನಿಮ್ನ ಬಿಟ್ಟೋಗಕ್ ಮನ್ಸ್ ಬಂದಿಲ್ಲ, ಅದಕ್ಕೆ ನಾನು ಬಂದೆ ಅಂತ ಹೇಳ್ಬಿಟ್ಟು ಈಗ ಇಬ್ರು ಹಗ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಓಕ್ರಾನ್ ಹೇಳ್ತಾಳೆ, ಮಾಹ್ಯಾ ಮೇಡಮ್ ಜೊತೆ ನಾನು ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಮಾಹ್ಯಾ ಮೇಡಮ್ ಹತ್ರ ಒಂದ್ಸತಿ ನಾನು ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ರಿಯಾಕ್ ಜ್ಞಾಪಕ ಬರುತ್ತೆ, ಹೌದು ಸಂಗ್ವಾ ಎಲ್ಲಿ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಸಂಗ್ವಾ ಕೂಡ ಎಂಟ್ರಿ ಆಗ್ತಾಳೆ. ಈ ತರ ಒಂದು ಪ್ರಾಬ್ಲಮ್ ಎಲ್ಲ ನಡೆದಾಗ ಇವಳು ಎಲ್ಲೋಗಿದ್ಲು ಅಂತ ಗೊತ್ತಿಲ್ಲ, ಇಲ್ಲಿ ನಡೆದಿರೋ ವಿಷಯ ಅವಳು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವಳನ್ನ ನೋಡಿದ ತಕ್ಷಣ ರಿಯಾಕ್ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಓಡೋಗಿ ಹಗ್ ಮಾಡ್ಕೊಂಡ್ರೆ ಅವಳು, ಏನಾಯ್ತೀಗ, ಏನಕ್ ನೀನ್ ಬಂದ ಹಗ್ ಮಾಡ್ಕೊಂತ ಇದೀಯ ಅಂತ ಹೇಳ್ಬಿಟ್ಟು ಓಕ್ರೋನ ನೋಡಿ ಹೇಳ್ತಾಳೆ, ಬಾ ನಾವಿಬ್ರು ಹೋಗ್ಬಿಟ್ಟು ಮಾಹ್ಯಾ ಮೇಡಮ್ ಹತ್ರ ಮಾತಾಡೋಣ, ನಾವಿಬ್ರು ಹೋಗಿ ಕ್ಷಮೆ ಕೇಳಿದ್ರೆ ನಮ್ಮನ್ನ ಬಿಟ್ಬಿಡ್ತಾರೆ ಅಂತ ಹೇಳಿ ಕರೆದಾಗ ಓಕ್ರೋನ್ ಕೂಡ ಹೇಳ್ತಾಳೆ, ನಾನು ಅದೇ ಅನ್ಕೊಂಡೆ, ಬಾ ಹೋಗೋಣ ಅಂತ ಹೇಳಿ ಅವರಿಬ್ರು ಮಾಹ್ಯಾನ ನೋಡಕ್ಕೆ ಅಂತ ಹೋಗ್ತಾರೆ. ಅಲ್ಲೋಗಿ ಕ್ಷಮೆನೂ ಕೇಳ್ತಾರೆ. ಅದಾದ್ಮೇಲೆ ಮಾಹ್ಯಾ ಕೂಡ ಸರಿ ಆಯ್ತು, ಇನ್ಮೇಲೆ ಈ ತರ ತಪ್ಪೆಲ್ಲ ಮಾಡ್ಬೇಡಿ ಅಂತ ಅಡ್ವೈಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಅವರೆಲ್ಲ ಬಂದ್ ಹೇಳ್ತಾರೆ, ಮಾಹ್ಯಾ ಮೇಡಮ್ ನಿಮ್ಮನ್ನ ರಾಜ ನೋಡ್ಬೇಕಂತ ಇದಾರೆ ಅಂದಾಗ ಮಾಹ್ಯಾಗೆ ತುಂಬಾ ಸಂತೋಷ ಆಗುತ್ತೆ. ಸ್ವಲ್ಪ ಗ್ಯಾಪ್ ಆದ್ಮೇಲೆ ಮತ್ತೆ ರಾಜನ ನೋಡ್ತಾ ಇದ್ದಾಳೇನೋ, ಅವಳು ನಂಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಕಳಿಸ್ಬೇಕು ಅಂತ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ತಲೆನೆಲ್ಲ ಒರೆಸ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ರಾಜನೇ ಬರ್ತಾರೆ. ಸೈಲೆಂಟ್ ಆಗಿ ಬಂದವರು ನೀವೆಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿರೋರ್ನೆಲ್ಲ ಕಳ್ಸ್ಬಿಟ್ಟು ಅವರೇ ಬಂದು ಮಾಹ್ಯಾಗೆ ತಲೆನೆಲ್ಲ ಒರೆಸ್ತಾ ಇರ್ತಾರೆ. ಅವರೇ ಬಂದು ತಲೆ ಒರೆಸ್ತಾ ಇರೋದು ಅಂತ ಮಾಹ್ಯಾ ಕೂಡ ಸೆನ್ಸ್ ಮಾಡ್ತಾಳೆ. ಅದಾದ್ಮೇಲೆ ರಾಜ ಹೇಳ್ತಾರೆ, ನಿನ್ ಮೇಲೆ ಬರ್ತಾ ಇರೋ ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಂತ. ಇದನ್ನ ನೋಡಿ ಮಾಹ್ಯಾ ಕೂಡ ಸ್ಮೈಲ್ ಮಾಡ್ತಾಳೆ. ಅದಾದ್ಮೇಲೆ ರಾಜ ಕೇಳ್ತಾರೆ, ಗಿಲ್ವಾಂಗ್ ನನ್ನ ನೋಡಕ್ ಬಂದ ಅಂತ ನಿನ್ಗೆ ವಿಷಯ ಗೊತ್ತಾಯ್ತು ಅಂದಿದ ತಕ್ಷಣ ಮಾಹ್ಯಾ ಹಂಗೆ ಸ್ವಲ್ಪ ಎದುರ್ಕೊಂತಾಳೆ, ಸ್ವಲ್ಪ ಮುಂದೆ ಬರ್ತಾಳೆ. ಅದೇ ರಾಜ ಹಂಗೆ ಅವಳ ಕೂದಲನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಏನು ನಿನಗೆ ಗಿಲ್ವಾಂಗ್ ಇದಕ್ ಮುಂಚೆನೆ ಗೊತ್ತಾ ಅಂತ ಕೇಳ್ತಾರೆ. ಅಷ್ಟೇ ಮಾಹ್ಯಾಗೆ ಫುಲ್ಲು ಎದೆ ಎಲ್ಲ ಪಡಪಡ ಅಂತ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಹಂಗೆ ಹೋಗಿ ರಾಜ ಕಾಲಲ್ಲೇ ಬಿದ್ಬಿಡ್ತಾಳೆ. ಹೌದು ರಾಜ, ನನ್ ಗಿಲ್ವಾಂಗ್ ಗೊತ್ತು, ನಾನು ಒಂದೇ ಒಂದ್ಸತಿ ಅವನ್ನ ನೋಡಿದ್ದೆ, ನಾವಿದ್ದಿದ್ ಕೇಳ್ಕೆ ಮನೆಗೆ ಒಂದ್ಸತಿ ಬಂದಿದ್ದ, ಅವಾಗ ಪರಿಚಯ ಅಷ್ಟೇ ಅಂದಾಗ ರಾಜ ಕೇಳ್ತಾರೆ, ಒಂದೇ ಒಂದ್ಸತಿ ಪರಿಚಯ ಅಂದ್ರೆ ಅಂತವನ್ಗೋಸ್ಕರ ನನ್ನ ಹತ್ರ ಇಂದ ಅವನ್ನ ಕಾಪಾಡ್ಬೇಕು ಅಂತ ಅಷ್ಟೆಲ್ಲ ಟ್ರೈ ಮಾಡ್ದೆ, ಅಂದ್ರೆ ನನ್ಗೂ ಮುಂಚೆ ನಿನಗ ಅವ್ನ್ ತುಂಬಾನೇ ಪರಿಚಯ ಇದ್ದ ಅಂತ ಕಾಣಿಸುತ್ತೆ. ನಾನ್ ಫಸ್ಟ್ ನನ್ ನಿನ್ ಹೃದಯ ಬೇಕು ಅಂತ ಕೇಳ್ದಾಗ ನಾನ್ ಯಾರಿಗೋ ಹೃದಯನ ಕೊಟ್ಬಿಟ್ಟಿದೀನಿ, ಅದ್ ನನ್ನ ಹತ್ರ ಇಲ್ಲ ಅಂತ ಹೇಳ್ದಲ್ಲ, ಅದು ಗಿಲ್ವಾಂಗ್ ಏನ ಅಂತ ಕೇಳ್ದಾಗ ಮಾಹ್ಯಾಗೆ ಮಾತೆ ಬರ್ತಾ ಇಲ್ಲ. ಯಾಕಂದ್ರೆ ಇವಳು ಆ ಟೈಮ್ ಅಲ್ಲಿ ತುಂಬಾನೇ ಟ್ರೂ ಆಗಿ ಲವ್ ಮಾಡಿದ್ಲಲ್ಲ, ಹಂಗೆ ಕಣ್ಣಲ್ಲಿ ನೀರ್ ಜಾರ್ಕೊಂಡ್ ಬಂದ್ಬಿಡತ್ತೆ ಅವಳಿಗೆ. ಹಂಗೆ ರಾಜನ ನೋಡ್ತಾಳೆ. ಅದಾದ್ಮೇಲೆ ರಾಜ ಏನ್ ಹೇಳ್ ಕಳ್ಸಿದ್ರು ಅಂತ ಗೊತ್ತಿಲ್ಲ. ಮಾಹ್ಯಾ ರಾಜ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಹಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರ ಅಂತದ್ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಇವನ್ ರಾಜನ ನೋಡಕ್ಕೆ ಅಂತ ಹೋಗಿರ್ತಾನೆ. ಹೋಗಿದ ತಕ್ಷಣ ಒಂದು ಆಕ್ಟಿಂಗ್ ನಾನೇ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನ್ಗೋನೆ ಕೆನ್ನೆಗೆಲ್ಲ ಹೊಡ್ಕೊಳ್ತಾ ಇರ್ತಾನೆ. ರಾಜಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮಗ್ ರಕ್ಷಣೆ ಕೊಡ್ತೀನಿ ಅಂತ ನಾನೇ ಬಂದೋಬಸ್ತ್ ಎಲ್ಲ ಮಾಡಿದ್ದು, ಆದ್ರೆ ಅದನ್ನು ಮೀರಿ ಅವರೆಲ್ಲ ಹಿಂಗ್ ಒಳಗಡೆ ಬಂದ್ರು ಅಂತ ಗೊತ್ತಿಲ್ಲ. ಅದೆಲ್ಲ ನನ್ ತಪ್ಪೆ ರಾಜ, ದಯವಿಟ್ಟು ನನ್ನ ಹೊಡೆದ್ಬಿಡಿ, ನನಗೆ ಪನಿಷ್ಮೆಂಟ್ ಕೊಡಿ ಅಂತ ಭಯಂಕರವಾಗಿ ಆಕ್ಟಿಂಗ್ ಮಾಡ್ತಾ
ಇರ್ತಾನೆ. ಆದ್ರೆ ರಾಜಾಗೆ ಇವನ್ ಮೇಲೆ ತುಂಬಾನೇ ನಂಬಿಕೆ ಇರುತ್ತಲ್ಲ. ರಾಜನು ಸ್ವಲ್ಪ ಮನ್ಸೊಡ್ದೋಗಿನೇ ಹೇಳ್ತಾರೆ, ನಾನ್ ಪೂರ್ತಿ ನಂಬೋ ವ್ಯಕ್ತಿ ಅಂದ್ರೆ ನೀನೊಬ್ನೇ. ಯಾಕಂದ್ರೆ ನನ್ನ ಅಸಿಸ್ಟೆಂಟ್ ಕೂಡ ನನ್ನ ಹತ್ರ ಒಂದ್ಸತಿ ಸುಳ್ಳು ಹೇಳಿದಾನೆ, ತಪ್ಪಾಗಿ ನಡ್ಕೊಂಡಿದ್ದಾನೆ. ಯಾಕೆ ಹೇಳ್ಬೇಕಂದ್ರೆ ಮಾಹ್ಯ ಕೂಡ ಅಷ್ಟೇ ನನಗೆ ದ್ರೋಹನೇ ಮಾಡಿರೋದು. ಆದ್ರೆ ನೀನ್ ಮಾತ್ರ ನನಗ್ ದ್ರೋಹ ಮಾಡಿಲ್ಲ. ನಾನ್ ಪೂರ್ತಿಯಾಗಿ ಒಬ್ಬನ ನಂಬ್ತೀನಿ ಅಂದ್ರೆ ಅದ್ ನೀನ್ ಮಾತ್ರನೇ ಅಂತ ಅವನ್ ಮೇಲೆ ತುಂಬಾನೇ ನಂಬಿಕೆ ಇಡ್ತಾರೆ. ಇದ್ರಿಂದ ಇವನ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಇನ್ನೂ ದೊಡ್ಡದಾಗ ಸಾಧನೆ ಮಾಡಿರೋ ತರ ಫೀಲು. ರಾಜ ಹೇಳ್ತಾರೆ, ಗಿಲ್ಡ್ವಾಂಗ್ ನ ಕಂಡಿಡಿಯೋಕೆ ನೀನ್ ಒಬ್ಬನ ಕೈಯಲ್ಲೇ ಆಗೋದು, ನೀನ್ ಒಬ್ನೇ ಅವ್ನ ಹಿಡಿಯಕ್ ಆಗೋದು, ಅದಕ್ಕಾಗಿರೋ ಕೆಲ್ಸ ನೋಡು ಅಂದಾಗ ಇವನ್ ಹೇಳ್ತಾನೆ, ಸಂತೋಷವಾಗ ಕೆಲ್ಸನ ಮಾಡ್ತೀನಿ ರಾಜ. ಆ ಗಿಲ್ಡ್ವಾಂಗ್ ಎಲ್ಲಿದ್ರು ಅವನನ್ನ ಹಿಡ್ಕೊಂಡ್ ಬರ್ತೀನಿ. ನನ್ಗದಕ್ಕೆ ಸೈನಿಕರು ಬೇಕಾಗ್ತಾರೆ, ಅದಕ್ ಬೇಕಾಗಿರೋ ಜನನ ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗ್ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ರಾಜನು ಹೇಳ್ತಾರೆ, ಅದು ಸರಿನೇ, ನೀನ್ ಯಾವಾಗೂ ನನ್ನ ಯೋಗಕ್ಷೇಮ ಬಗ್ಗೆನೇ ಯೋಚನೆ ಮಾಡ್ತೀಯಾ. ಸೊ ನಿನ್ಗೆ ಯಾರ್ ಬೇಕೋ ಸೈನಿಕರನ್ನ ನೀನೇ ಸೆಲೆಕ್ಟ್ ಮಾಡ್ಕೊ ಅಂತ ಪೂರ್ತಿ ಜವಾಬ್ದಾರಿನ ಇವನ್ಗೆ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಗುರುಗಳು ಕರೀತಾರೆ ಅಂತ ಹೇಳ್ಬಿಟ್ಟು ಇವನ್ ಹೋಗಿ ಮಾತಾಡ್ತಾನೆ. ಗುರುಗಳು ತುಂಬಾನೇ ಬೈತಾರೆ, ಗಿಲ್ಡ್ವಾಂಗ್ ಬದುಕೆ ಇದ್ದ ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ ಅಂದಾಗ ಇವನ್ ಹೇಳ್ತಾನೆ, ಆ ವಿಷಯನ ಎಲ್ಲೂ ಹೊರಗಡೆ ಹೇಳ್ಬಾರ್ದು ಅಂತ ರಾಜ ಆಜ್ಞೆ ಹಾಕಿದ್ರು, ಅದನ್ನು ಮೀರಿ ನಾನ್ ನಿಮ್ ಹತ್ರ ಹೇಳಿದ್ರೆ ನನ್ನನ್ನ ಸಾಯಿಸ್ಬಿಡ್ತಾರೆ ಅಂತ ತುಂಬಾನೇ ಭಯ ಪಟ್ಟೆ ಅಂದಾಗ ಗುರುಗಳು ಹೇಳ್ತಾರೆ, ಸರಿ ಇವಾಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಇವನ್ ಹೇಳ್ತಾನೆ, ರಾಜನೇ ನಮ್ಗೆ ಸೈನಿಕರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಹೇಳಿದಾರೆ, ನಮ್ಗೆ ಯಾರ್ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದಂತೆ. ನಾವ್ ಅವ್ರನ್ನೆಲ್ಲ ಕರ್ಕೊಂಡೋಗಿ ಗಿಲ್ಡ್ವಾಂಗ್ ನ ಹೆಂಗಾದ್ರೂ ಮಾಡಿ ಹಿಡಿಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಮಗೆ ಹೆಲ್ಪ್ ಮಾಡಕ್ಕೆ ಅರಮನೆ ಕಡೆಯಿಂದಾನೆ ಒಂದು ಹೆಂಗಾದ ಹುಡುಗಿ ಬೇಕಾಗ್ತಾಳೆ ಅಂದಾಗ ಈ ಗುರುಗಳು ಸ್ವಲ್ಪ ಡೌಟ್ ಆಗಿ, ಏನಕ್ಕೆ ಅವ್ರೇನಕ್ ಬೇಕು ಅಂದಾಗ ಇವನ್ ಹೇಳ್ತಾನೆ, ಇದಕ್ಕೂ ಮುಂಚೆ ನೀವೇ ಹೇಳಿದ್ರಲ್ಲ ಒಳಗಡೆಯಿಂದಾನೆ ಯಾರೋ ಅಂದ್ರೆ ರಾಜಾಗ ಹತ್ರವಾಗಿರೋರೇ ಯಾರೋ ಆ ಗಿಲ್ಡ್ವಾಂಗ್ ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತವ್ರನ್ನ ಕಂಡಿಡಿಬೇಕಂದ್ರೆ ನಮ್ ಕಡೆ ಇರೋ ಒಂದು ಹುಡುಗಿ ಕೂಡ ಅಲ್ಲಿ ಇರ್ಬೇಕಲ್ವಾ, ಅವಾಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗೋದು ಅಂತ ಹೇಳ್ತಾನೆ. ಅದ್ರಲ್ಲಿ ಇವನ್ ಬೇರೆ ತುಂಬಾನೇ ಒಳ್ಳೆ ಒಂಥರ ಮಾತಾಡೋದಕ್ಕೆ ಗುರುಗಳು ಕೂಡ ಸರಿ ಆಯ್ತು ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಗುರುಗಳು ರಾಜನ ಮೀಟ್ ಮಾಡಿ ಹೇಳ್ತಾರೆ, ನಿಮ್ಮ ಡ್ಯಾನ್ಸಿಂಗ್ ಟೀಮ್ ಅಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಬೈದು ಹೊರಗಡೆ ಕಳಿಸ್ಬಿಡಿ. ಅವಳು ಈ ತರ ಅರಮನೆಯಿಂದ ಹೊರಗಡೆ ಹೋಗಿರೋಳು ಅಂತ ಗೊತ್ತಾದ್ರೆ ಗಿಲ್ಡ್ವಾಂಗ್ ನ ಹೆಂಗಾದ್ರೂ ಮೀಟ್ ಮಾಡೇ ಮಾಡ್ತಾಳೆ. ಅದರಿಂದ ಈಸಿಯಾಗಿ ನಾವು ಗಿಲ್ಡ್ವಾಂಗ್ ನ ಹಿಡಿಬಹುದು ಅಂದಾಗ ಈ ಐಡಿಯಾ ರಾಜ ಕೂಡ ಇಷ್ಟ ಆಗುತ್ತೆ. ಆಕ್ಚುಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಕೂಡ ಗುರುಗಳೇ ಹೇಳಿದಾರೆ ಏನೋ ಗೊತ್ತಿಲ್ಲ. ರಾಜ ಕೂಡ ಹೋಗ್ಬಿಟ್ಟು ಹಂಗೆ ಒಬ್ಬೊಬ್ಬರಾಗಿ ನೋಡ್ತಾರೆ. ಸಂಗ್ವಾನೇ ಅಲ್ಲಿಂದ ಹೊರಗಡೆ ಕಳಿಸ್ಬೇಕು ಅಂತ ನೋಡೋದು, ಆದ್ರೆ ರಿಯಾಕ್ ತುಂಬಾನೇ ಬೇಜಾರಾಗುತ್ತೆ. ರಿಯಾನೇ ಹೋಗಿ ಹಂಗೆ ಮಂಡಿ ಹಾಕಿ ಕುತ್ಕೊಂಡ್ಬಿಡ್ತಾಳೆ. ರಾಜಾ ದಯವಿಟ್ಟು ಅವಳಿಗೆ ಪನಿಷ್ಮೆಂಟ್ ಕೊಡ್ಬೇಡಿ, ನನಗ್ ಬೇಕಾಗಿದ್ರೆ ಕೊಡಿ, ನಾನೇ ಅರಮನೆಯಲ್ಲಿ ನಡೆಯೋ ವಿಷಯನೆಲ್ಲ ಹೊರಗಡೆ ಮಾತಾಡಿದ್ದು ಅಂತ ಕೇಳ್ತಾಳೆ. ಆಗ ರಾಜ ಹೇಳ್ತಾರೆ, ನೀನ್ ಮಾಡಿರೋ ತಪ್ಪನ ನೀನೇ ಒಪ್ಕೊಂಡಿರೋದ್ರಿಂದ ನಿನ್ಗೆ ಪನಿಷ್ಮೆಂಟ್ ಇಲ್ಲ, ಸಂಗ್ವಾನ ಹೊರಗಡೆ ಹಾಕಿ ಅಂತ ಹೇಳ್ಬಿಡ್ತಾರೆ. ಹೇಳ್ಬೇಕಂದ್ರೆ ಇದೆಲ್ಲ ಗುರುಗಳ ಪ್ಲಾನ್. ಯಾಕಂದ್ರೆ ಸಂಗ್ವಾ ಕೂಡ ಗುರುಗಳ ಕಡೆಯವಳೆ ಅಲ್ವಾ. ಗುರುಗಳು ಹೇಳ್ತಾರೆ, ನಿನ್ನ ರಾಜ ಹೊರಗಡೆ ಹಾಕ್ತಾರೆ, ಅದಾದ್ಮೇಲೆ ಗಿಲ್ಡ್ವಾಂಗ್ ಬಂದು ನಿನ್ನ ಅವ್ರ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ, ನೀನು ಅವ್ರ ಜೊತೆ ಹೋಗು, ಅವ್ರ ಗುಂಪಲ್ಲಿ ಏನೇನ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ನೋಡ್ಕೊಂಡು ಅದಾದ್ಮೇಲೆ ಬಂದ್ ಎಲ್ಲ ನನ್ನ ಹತ್ರ ಹೇಳ್ಬೇಕು. ಹಂಗ್ ನೀನೇನಾದ್ರೂ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ನೀನ್ ಅನ್ಕೊಂಡಿರ್ತಾರನೆ ಬದುಕ್ಬೋದು, ನೀನ್ ಫ್ರೀಡಮ್ ಆಗಿರ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ನೀನ್ ಅರಮನೆಗೆ ಹೋಗೋ ಅವಶ್ಯಕತೆನೂ ಇರಲ್ಲ, ಆತರ ನಾನ್ ನಿನ್ಗೋಸ್ಕರ ಏರ್ಪಾಡ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸಂಗ್ವಾ ಕೂಡ ಕೇಳ್ತಾಳೆ, ಹಂಗಾದ್ರೆ ನನ್ನನ್ನ ಆ ಕಳ್ರ ಗುಂಪಲ್ಲಿ ಇರಕ್ ಕೇಳ್ತೀರಾ ಅಂದಾಗ ಆ ಗುರುಗಳು ಕೇಳ್ತಾರೆ, ಹೌದು, ಯಾಕೆ ನೀನ್ ಇರಲ್ವಾ ಅಂದಾಗ ಸಂಗ್ವಾ ಹೇಳ್ತಾಳೆ, ಇರಲ್ಲ ಅಂತಲ್ಲ, ನಾನು ಅದನ್ನ ಮಾಡ್ತೀನಿ ಅಂತ ಹಂಗೆ ಧೈರ್ಯವಾಗಿ ಹೊರಗಡೆ ಹೋಗ್ತಾಳೆ. ಗಿಲ್ಡ್ವಾಂಗ್ ಕೂಡ ಕಾಯ್ಕೊಂಡ್ ನಿಂತಿರ್ತಾನೆ. ಹೇಳ್ಬೇಕಂದ್ರೆ ಗಿಲ್ಡ್ವಾಂಗ್ಗೆ ಗೊತ್ತಲ್ವಾ ಇವಳೆ ಅವನ್ ತಂಗಿ ಅಂತ, ಬಟ್ ಅವಳಿಗಿನ್ನು ಅವ್ರ ಅಣ್ಣನೇ ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಅವತ್ತು ಸಾವು ಬದುಕಲ್ಲಿ ಗಿಲ್ಡ್ವಾಂಗ್ ತುಂಬಾನೇ ನರಳ್ತಾ ಇರ್ಬೇಕಾದ್ರೆ ಇವಳು ನೀರ್ ಕುಡ್ಸಿರ್ತಾಳಲ್ಲ, ಅದು ಮಾತ್ರ ಅವಳಿಗೆ ನೆನ್ಪಿರತ್ತೆ ಇನ್ನೊಬ್ಬ ಕಳ್ಳ ಅಂತ. ಗಿಲ್ಡ್ವಾಂಗ್ ಹೇಳ್ತಾನೆ, ಬಾ ನನ್ ಜೊತೆ ಬಂದ್ಬಿಡು, ನಿನ್ನ ಅರಮನೆಯಿಂದ ಹೊರಗಡೆ ಹಾಕ್ಬಿಟ್ರಲ್ವಾ, ನನ್ ಜೊತೆ ಬಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರೀತಾನೆ. ಇನ್ನೊಂದ್ ಕಡೆ ಅರಮನೆ ಒಳಗಡೆನೆ ಇವನು ನನಗ್ ಬೇಕಾಗಿರೋ ಸೈನಿಕರನ್ನ ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾನಲ್ಲ, ಅವ್ನ್ ಎಂತವ್ರನ್ನ ಸೆಲೆಕ್ಟ್ ಮಾಡಿರ್ತಾನಂದ್ರೆ ಈ ರಾಜ ವಿರುದ್ಧ ಕೆಲವರು ಇರ್ತಾರಲ್ಲ, ಈ ಮಂತ್ರಿಗಳು ಸೈನಿಕರೆಲ್ಲ ರಾಜ ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಗುಂಪಾಗಿ ಸೇರಿ ಮಾತಾಡ್ಕೊಳ್ತಾ ಇರ್ತಾರಲ್ಲ, ಅಂತವ್ರನ್ನೆಲ್ಲ ಇವ್ನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾನೆ. ಇವ್ನ್ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾನೆ, ನಾನು ರಾಜ ಕಡೆಯವನಲ್ಲ, ಹೇಳ್ಬೇಕಂದ್ರೆ ಹೋಂಗ್ಜಿ ಕಡೆಯವ್ರೆ ಅಂತ, ಅಂದ್ರೆ ಗಿಲ್ಡ್ವಾಂಗ್ ಕಡೆಯವ್ರೆ. ಇವ್ರ ಹತ್ರ ಹೇಳ್ತಾ ಇರ್ಬೇಕಾದ್ರೇನೆ ಗಿಲ್ಡ್ವಾಂಗ್ ಕೂಡ ಒಳಗಡೆ ಬರ್ತಾನೆ. ಹೇಳ್ಬೇಕಂದ್ರೆ ಗಿಲ್ಡ್ವಾಂಗ್ ನ ಅರೆಸ್ಟ್ ಮಾಡಿದಾಗ ಇವರೆಲ್ಲ ಸೇರಿನೇ ಗಿಲ್ಡ್ವಾಂಗ್ ನ ಹೊಡೆದಿದ್ದು. ಗಿಲ್ಡ್ವಾಂಗ್ ಹೇಳ್ತಾನೆ, ನೀವೆಲ್ಲ ಸೇರಿ ನನ್ನ ಹೊಡೆದ್ರಿ, ನರಗಳೆಲ್ಲ ಕಿತ್ತಿದ್ರಿ, ಹೇಳ್ಬೇಕಂದ್ರೆ ನನ್ ಬೋನ್ ಎಲ್ಲ ಕೂಡ ಕಾಣಿಸ್ತಾ ಇತ್ತು, ಆದ್ರೆ ನೋಡಿ ಈಗ ನನ್ ಮೈ ಮೇಲೆ ಒಂದು ಸಣ್ಣ ಗಾಯ ಕೂಡ ಇಲ್ಲ. ಹೇಳ್ಬೇಕಂದ್ರೆ ನನಗ್ ತುಂಬಾನೇ ಪವರ್ ಇದೆ, ನಾನ್ ನಿಮ್ಗೇನು ಆಗಕ್ ಬಿಡಲ್ಲ ಅಂತ ಧೈರ್ಯ ಕೊಡ್ತಾನೆ. ಇದೆಲ್ಲ ಹೇಳಿದ್ಮೇಲೆ ಅವರೆಲ್ಲ ಒಪ್ಕೊಳ್ದೆ ಇರ್ತಾರ, ಅವರೆಲ್ಲ ಕೂಡ ಗಿಲ್ಡ್ವಾಂಗ್ ಕಡೆನೆ ಆಗ್ಬಿಡ್ತಾರೆ. ಆ ರಾಜ ಸೈನಿಕರನ್ನೇ ಅವನ್ ಮೇಲೆನೆ ತಿರ್ಗಿಸ್ಬೇಕು ಅಂತ ಇವರೆಲ್ಲ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಅಲ್ಲಿರೋರೆಲ್ಲ ಗಿಲ್ಡ್ವಾಂಗ್ಗೆ ಸಪೋರ್ಟ್ ಮಾಡೋ ತರ ಆಗ್ಬಿಟ್ಟಿರುತ್ತೆ. ಆದ್ರೆ ಈ ವಿಷಯ ರಾಜ ಗೊತ್ತಿಲ್ವಲ್ಲ, ಅವರೆಲ್ಲ ಹೋಗ್ಬಿಟ್ಟು ಸರಿ ರಾಜ ನಾವ್ ಹೋಗ್ಬಿಟ್ಟ ಗಿಲ್ಡ್ವಾಂಗ್ ನ ಕಂಡಿಡ್ಕೊಂಡ್ ಬರ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದ್ ಕಡೆ ಏನಂದ್ರೆ ಈ ಸುಹಾ ಕೈನ ಕಾಲ್ನ ಭಯನ ಇಟ್ಕೊಂಡ್ ಸುಮ್ನೆ ಇಲ್ದೆ ಈ ಇವನ್ ಮೇಲೆ ಡೌಟ್ ಬಂದಿರತ್ತಲ್ಲ, ಅಂದ್ರೆ ಅವ್ನ್ ಪಾರ್ಕ್ ಫ್ಯಾಮಿಲಿಗೆ ಸೇರಿರೋನೇನ ಅಂತ ಹೇಳ್ಬಿಟ್ಟು ಅವ್ರ ಇದ್ದಿದ್ ಊರ್ಗೆ ಹೋಗ್ತಾನೆ. ಅಂದ್ರೆ ಪಾರ್ಕ್ ಅನ್ನೋ ತಾತ ಸ್ಟಾರ್ಟಿಂಗ್ ಇವನ್ ಬಂದಾಗ ಸತ್ತೋಗ್ತಾರಲ್ಲ, ಆ ಊರ್ಗ್ ಹೋಗ್ಬಿಟ್ಟು ಆ ಪಾರ್ಕ್ ಫ್ಯಾಮಿಲಿ ಬಗ್ಗೆ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಈ ಪಾರ್ಕ್ ಅನ್ನೋರು ಇದಾರ ಏನಾದ್ರು ಅಂತೆಲ್ಲ ಕೇಳಿದಾಗ, ಏನು ಪಾರ್ಕ, ಅವ್ರ ಸತ್ತು ಎಷ್ಟು ವರ್ಷ ಆಯ್ತು ಅಂದಾಗ, ಸರಿ ಅವ್ರ ಸತ್ತೋದ್ರು, ಅದೇ ಅವ್ರ ಮೊಮ್ಮಗ ಇನ್ನೊಬ್ಬ ಪಾರ್ಕ್ ಇದ್ದಾನಲ್ಲ ಅವನೇನಾದ ಅಂದಾಗ, ಏನಪ್ಪಾ ಏನ್ ಹೇಳ್ತಾ ಇದ್ಯಾ, ಆ ತಾತ ಸಾಯಕ್ಕೂ ಮುಂಚೆನೆ ಆ ಹುಡ್ಗ ಕೂಡ ಸತ್ತೋದ್ನಲ್ಲ, ಅವನ ಕೂಡ ಇಲ್ಲೇ ಮಣ್ಣ್ ಮಾಡಿದೀವಿ ಅಂತ ಕರ್ಕೊಂಡ್ ಹೋಗಿ ತೋರಿಸ್ತಾರೆ. ಇದನ್ನ ನೋಡ್ಬಿಟ್ಟು ಸುಹಾಗೆ ಡೌಟ್ ಬಂದ್ಬಿಡತ್ತೆ, ಇಲ್ಲಿ ಪಾರ್ಕ್ ಸತ್ತೋದ ಅಂತಂದ್ರೆ ಆ ಜಾಗದಲ್ಲಿ ಬಂದಿರೋದ್ ಯಾರು, ಇದನ್ನ ಫಸ್ಟ್ ರಾಜ ಹತ್ರ ಹೇಳ್ಬೇಕು ಅಂತ ಅಲ್ಲಿಂದ ನಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಏನ್ ನಡೀತಾ ಇದೆ ಅಂದ್ರೆ ಇವನ್ ಹೆಂಗೋ ರಾಜ ಬಿಟ್ಟು ಸ್ವಲ್ಪ ದೂರ ಬಂದಿರ್ತಾನಲ್ಲ, ಸ್ಟ್ರೇಟ್ ಆಗಿ ಈಗ ಸುಹಾ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಹೋಗೋದು. ಸುಹಾ ಅವ್ರ ಅಮ್ಮ ಕೂಡ ತುಂಬಾನೇ ಸಂತೋಷದಿಂದ ಬಾಪ ಬಾಪ ಒಳಗಡೆ ಅಂತ ಕರೀತಾರೆ. ಯಾಕಂದ್ರೆ ಇವ್ರಿಗಿನ್ನೂ ಗೊತ್ತಿಲ್ವಲ್ಲ ಇವನೇ ಇವನ್ ಅಂತ. ಸುಹಾ ಫ್ರೆಂಡ್
ಫ್ರೆಂಡ್ ಅಂತ ಅನ್ಕೊಂಡಿರ್ತಾರೆ. ಒಳಗಡೆ ಕರೆದವರು ಅವ್ನ್ ಊಟ ಎಲ್ಲ ಇಟ್ಬಿಟ್ಟು ತಿನ್ನಪ್ಪ ಅಂತ ಹೇಳ್ತಾರೆ. ಅದಾದ್ಮೇಲೆ ಇವ್ನ್ ಹೇಳ್ತಾನೆ, ಸುಹಾ ನನ್ಗೆ ಯಾವಾಗ್ಲೂನು ಅವ್ರ ಚಿಕ್ಕ ವಯಸ್ಸಲ್ಲಿ ಈ ಸರ್ವೆಂಟ್ ಹುಡುಗರೆಲ್ಲ ಇದ್ರಲ್ಲ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ನನ್ಗೂ ಆತರ ತುಂಬಾ ಜನ ಗೊತ್ತಿದ್ದಾರೆ. ಅಷ್ಟೆಲ್ಲ ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಐಟಮ್ ನ ಬಟ್ಟೆನಲ್ಲಿ ಸುತ್ತಿ ಅವ್ರ ಹತ್ರ ಕೊಡ್ತಾನೆ. ಕೊಟ್ಬಿಟ್ಟಿದ್ದು ನನ್ ತಮ್ಮಂದು ತುಂಬಾನೇ ಪ್ರೀತಿಯಿಂದ ಕೊಟ್ಟಿದ್ದಾನೆ. ನಾನು ಇಲ್ಲಿಂದ ಹೋದ್ಮೇಲೆ ಅದನ್ನ ತೆಗೆದ್ ನೋಡಿ, ನೀವು ತುಂಬಾ ದಿನ ಬದುಕ್ಬೇಕು, ಚೆನ್ನಾಗ್ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಒಂಥರ ಡೌಟ್ ಬರೋ ತರ ಮಾತಾಡಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಯಾಕೆ ಇವಾಗ ಹುಡುಗ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ ಕೂತಿರ್ತಾರೆ. ಸರಿ ಆಯ್ತಪ್ಪ ನೀನ್ ಹೋಗು ಅಂತ ಇವ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ. ಇವ್ನ ಅಲ್ಲಿಂದ ಹೊರಗಡೆ ಬರೋ ಟೈಮ್ ಅಲ್ಲೇ ಪ್ರಿನ್ಸ್ ಚೆಂಗ್ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾರೆ. ಪ್ರಿನ್ಸ್ ಚೆಂಗ್ ಇನ್ನು ಇವ್ನ ಸರಿಯಾಗಿ ಗುರ್ತಿಡಿಯಕ್ ಆಗ್ತಾ ಇಲ್ಲ. ಇವ್ನ ಅವ್ರ ಹತ್ರ ಕೂಡ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾನೆ. ಇದನ್ನ ನೋಡ್ಬಿಟ್ಟು ಪ್ರಿನ್ಸ್ ಚೆಂಗ್ ಹೇಳ್ತಾರೆ, ನಾನ್ ಯಾರಂತ ನಿನಗ್ ಗೊತ್ತಾ, ಇಷ್ಟು ಪರಿಚಯ ಇರೋರ್ ತರ ಮಾತಾಡ್ತಾ ಇದೀಯ ಅಂದಾಗ ಇವ್ನ್ ಹೇಳ್ತಾನೆ, ನೀವ್ ಯಾರಂತ ನನಗ್ ಚೆನ್ನಾಗ್ ಗೊತ್ತು. ಅದ್ರಲ್ಲೂ ನಾನ್ ನಿಮ್ಮನ್ನ ಒಂದ್ಸತಿ ಮೀಟ್ ಮಾಡಿದೀನಿ. ಬಟ್ ಅವತ್ತು ಕತ್ಲಾಗಿರೋದ್ರಿಂದ ನಿಮ್ಗೆ ನಾನ್ ಗುರ್ತ್ ಸಿಕ್ಕಿಲ್ಲ ಅಷ್ಟೇ. ಆ ಟೈಮಲ್ಲಿ ನೀವು ತುಂಬಾನೇ ನೋವಲ್ ನರಳ್ತಾ ಇದ್ರಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಪ್ರಿನ್ಸ್ ಚೆಂಗ್ಗೆ ಯೋಚನೆ ಬರೋದು, ಅವತ್ತು ಪ್ರಿನ್ಸ್ ಚೆಂಗ್ ಜೈಲಲ್ಲಿ ಇರ್ಬೇಕಾದ್ರೆ ಇವ್ನ ಹೋಗಿ ಮಾತಾಡಿರ್ತಾನಲ್ಲ, ಅದ್ರಲ್ಲೂ ಉರಿಯೋ ಬೆಂಕಕ್ ಸ್ವಲ್ಪ ತುಪ್ಪ ಸುರಿಯೋ ತರ ಮಾತಾಡ್ಬಿಟ್ಟು ಬಂದಿರ್ತಾನಲ್ಲ, ಅದೆಲ್ಲ ನೆನಪು ಬಂದ್ಬಿಡುತ್ತೆ. ಈಗ ಒಳಗಡೆ ಕೂಡ ಅವ್ರಮ್ಮ ಇವನಂತದ್ ಏನ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆ ಬಟ್ಟೆನ ತೆಗೆದ್ ನೋಡ್ತಾರೆ. ನೋಡಿದ್ರಲ್ಲಿ ಒಂದ್ ಕಡ್ಡಿ ಇರುತ್ತೆ. ಏನಿದು ಕಡ್ಡಿ, ಇದನ್ನ ಯಾಕೆ ನನ್ ಕೈಲಿ ಕೊಟ್ಟ ಅಂತ ಯೋಚನೆ ಮಾಡಿದವ್ರಿಗೆ ಇವಾಗ ಫ್ಲಾಶ್ ಆಗುತ್ತೆ. ಗಿಲ್ಡ್ವಾಂಗ್ ಚಿಕ್ಕವನಾಗಿರ್ಬೇಕಾದ್ರೆ ಆ ಕಾಡೊಳಗಡೆ ಕಳ್ಸ್ಬಿಟ್ಟು ಯಾವ್ದೋ ಒಂದು ಮಿನಿಸ್ಟರ್ ಮನೇಲಿ ಸೌದೆ ತರಬೇಕು ಅಂತ ಹೇಳಿ ಕಳ್ಸಿರ್ತಾರಲ್ಲ, ಹುಲಿ ಹತ್ರ ಕೂಡ ಇವನ್ನೆಲ್ಲ ಫುಲ್ ಗಾಯ ಮಾಡಿಸ್ಕೊಂಡ್ ಬಂದಿರ್ತಾನಲ್ಲ ಗಿಲ್ಡ್ವಾಂಗು. ಅವನ್ ಕೈಲಿ ಒಂದ್ ಕಡ್ಡಿ ಇರತ್ತಲ್ಲ, ಆ ಕಡ್ಡಿನೇ ಇದು. ಇವ್ರಿಗೆ ಇವಾಗ ಫ್ಲಾಶ್ ಆಗಿದ ತಕ್ಷಣ ಈ ಕಡ್ಡಿ ಅವಾಗ ನಾನು ಗಿಲ್ಡ್ವಾಂಗ್ ನ ಎತ್ಕೊಂಡ್ ಬರಕ್ ಹೇಳಿದ್ದೆ, ಅದ್ರಲ್ಲಿ ಇವಾಗ ಇವನ್ ಬೇರೆ ಇದು ನನ್ ತಮ್ಮಂದು ಅಂತ ಹೇಳ್ದ. ಹಂಗಾದ್ರೆ ಇವರೆಲ್ಲ ಆ ಮುಂಗೆ ಮಕ್ಳ ಅಂತ ಹೇಳ್ಬಿಟ್ಟು ಹಂಗೆ ಹೊರಗಡೆ ಓಡ್ ಬರ್ತಾರೆ. ಅಷ್ಟೇ ಅಲ್ಲ, ಈ ವಿಷಯನ ಫಸ್ಟ್ ಸುಹಾ ಹತ್ರ ಹೇಳ್ಬೇಕು ಅಂತ ಸುಹಾನ ಹುಡ್ಕೊಂಡ್ ಹೋಗ್ತಾರೆ. ಸುಹಾನ ಕೂಡ ನೋಡ್ತಾರೆ. ಸುಹಾ ನಿನ್ ಹತ್ರ ಒಂದ್ ಹೇಳ್ಬೇಕು ಅಂದ್ರೆ ಅವನು, ಅಮ್ಮ ಇರಮ್ಮ, ನಾನ್ ರಾಜ ಹತ್ರ ತುಂಬಾ ಮುಖ್ಯವಾಗಿ ಮಾತಾಡ್ಬೇಕು, ಒಳಗಡೆ ಹೋಗಿ ಬಂದ್ಬಿಡ್ತೀನಿ ಅಂದಾಗ ಇವ್ರು ಹೇಳ್ತಾರೆ, ನನ್ನ ಪಾರ್ಕ್ ಬಗ್ಗೆ ಮಾತಾಡ್ಬೇಕು, ಅವನ್ ಬಗ್ಗೆ ಒಂದ್ ವಿಷಯ ಹೇಳ್ಬೇಕಂದಿದ ತಕ್ಷಣ, ಏನು ಪಾರ್ಕ್ ಬಗ್ಗೆನಾ, ಏನಮ್ಮ ಏನ್ ಹೇಳ್ಬೇಕಮ್ಮ ಪಾರ್ಕ್ ಬಗ್ಗೆ ಅಂದಾಗ, ನನಗೇನೋ ಅವ್ನ ಮೇಲೆ ಡೌಟ್ ಇದೆ ಕಣೋ, ಅವ್ನ್ ಪಾರ್ಕ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಹೌದಮ್ಮ, ಅವ್ನ್ ಪಾರ್ಕ್ ಅಲ್ಲ, ಅವ್ನ್ ಯಾವ್ದೋ ಒಂದು ಫೇಕ್ ಆದ ಐಡಿನ ಅಂದ್ರೆ ಪಾರ್ಕ್ ಫ್ಯಾಮಿಲಿ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಈ ವಿಷಯನ ನಾನು ಫಸ್ಟ್ ರಾಜ ಹತ್ರ ಹೇಳ್ಬೇಕಂದಾಗ ಈ ಅಮ್ಮ ಕೈಲಿರೋ ಕಡ್ಡಿನ ತೋರಿಸ್ತಾರೆ. ನೋಡು, ಈ ಕಡ್ಡಿ ನಿನಗ್ ನೆನಪಿದ್ಯಾ, ಇದಂಗ ಅವ್ನ್ ಕೈಗ್ ಬಂತು. ಇದನ್ನ ನೋಡಿದ ತಕ್ಷಣ ಸುಹಾಗ್ ಅರ್ಥ ಆಗೋಯ್ತು, ಈ ಜಾಗಕ್ ಬಂದಿರೋದು ಗಿಲ್ಡ್ವಾಂಗ್ ಅವ್ರ ಅಣ್ಣ ಇವನೇ ಅಂತ. ಅದನ್ನ ಅವ್ರ ಅಮ್ಮಗೆ ಮತ್ತೆ ಪ್ರಿನ್ಸ್ ಚೆಂಗ್ಗೆ ಹೇಳಿದ ತಕ್ಷಣ ಇಬ್ರು ಭಯಂಕರವಾಗಿ ಶಾಕ್ ಆಗ್ತಾರೆ. ಅಮ್ಮ ಇರಿ, ನಾನ್ ಫಸ್ಟ್ ಈ ವಿಷಯನ ರಾಜ ಹತ್ರ ಹೇಳ್ಬೇಕು ಅಂತ ಓಡೋಗಿ ರಾಜ ಹತ್ರ ಹೇಳ್ತಾನೆ. ಯಜಮಾನ್ರೆ, ಪಾರ್ಕ್ ಅಂತ ನಮ್ ಜೊತೆ ಸುತ್ತಾ ಇದ್ದಲ್ಲ, ಅವ್ನ್ ಹೇಳ್ಬೇಕಂದ್ರೆ ಪಾರ್ಕೇ ಅಲ್ಲ, ಅವನೊಂದು ಫೇಕ್ ಐಡೆಂಟಿಟಿನ ಇಟ್ಕೊಂಡ್ ಬಂದಿದ್ದಾನೆ, ಅವ್ನ್ ನಿಜವಾಗ್ಲೂ ಪಾರ್ಕ್ ಅಲ್ಲ ಅಂದಾಗ ರಾಜ ಹೇಳ್ತಾರೆ, ಏನೋ ಹೇಳ್ತಾ ಇದ್ಯಾ, ಅದು ಪಾರ್ಕ್ ಅಲ್ಲ ಅಂದಾಗ ಇನ್ಯಾರು ಅಂತ ಕೇಳಿದಾಗ ಸುಹಾ ಹೇಳ್ತಾನೆ, ಗಿಲ್ಡ್ವಾಂಗ್ ಅವ್ರ ಅಣ್ಣ ಇವನ್ ಅಂತ ಹೇಳಿದ ತಕ್ಷಣ ರಾಜಗೆ ಹಾರ್ಟ್ ನೋವು ಬರೋ ತರ ಆಗ್ಬಿಟ್ಟಿರುತ್ತೆ. ಏನೋ ಹೇಳ್ತಾ ಇದ್ಯಾ ಅಂತ ಹೇಳ್ಬಿಟ್ಟು, ಸರಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಅಲ್ಲಿಂದ ಹೊರಗಡೆ ಹೋಗೋಣ ಅಂತ ನೋಡೋಷ್ಟ್ರಲ್ಲಿ ಯಾರೋ ಒಂದು ಬಾಣನ ಬಿಡ್ತಾರೆ. ಜಸ್ಟ್ ಮಿಸ್ ಅಲ್ಲಿ ರಾಜ ಮಿಸ್ ಆಗ್ತಾರೆ, ಹೆಂಗೋ ಎಳೆದ್ ಬಿಡ್ತಾರೆ. ಆ ಬಾಣ ಹೋಗಿ ಪಕ್ಕದಲ್ಲಿರೋ ಒಂದು ಕಂಬಕ್ಕೆ ಚುಚ್ಕೊಳ್ಳುತ್ತೆ. ಹೇಳ್ಬೇಕಂದ್ರೆ ಅದ್ರಲ್ಲೊಂದು ಓಲೆ ಇರುತ್ತೆ. ಹಿರಿ ಯಜಮಾನ್ರೆ, ನಾನು ಅದನ್ನ ಓದ್ತೀನಿ ಅಂತ ಸುಹಾ ಅದನ್ನ ತೆಗೆದು ನೋಡ್ತಾನೆ. ಅದ್ರಲ್ಲಿ ಏನ್ ಬರ್ದಿರತ್ತಂದ್ರೆ ಗಿಲ್ಡ್ವಾಂಗ್ ಹೇಳಿರ್ತಾನೆ, ಯಜಮಾನ್ರೆ, ನಾನು ಅವತ್ತೇ ನಿಮ್ಮನ್ನ ನೋಡ್ದಾಗ ಹೇಳ್ದೆ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡಿ, ಮುಂದಕ್ಕೆ ತಗೊಂಡೋಗ್ಬೇಡಿ ಅಂತ. ಹಂಗ್ ತಗೊಂಡೋದ್ರೆ ನಿಮ್ಗೆ ಮುಂದಕ್ಕೆ ಕಷ್ಟ ಅಂತ ಬೇರೆ ಹೇಳ್ದೆ. ಇವಾಗ ನಿಮ್ ಸೈನಿಕರೆಲ್ಲ ನನ್ ಕಡೆ ಆಗಿದ್ದಾರೆ, ನಿಮ್ ಸೈನಿಕರನ್ನೇ ನಿನ್ನೆದುರವಾಗಿ ನಾನು ಯೂಸ್ ಮಾಡ್ತಾ ಇದೀನಿ. ಇನ್ನೆರಡು ಅವರಲ್ಲಿ ನಿಮ್ ಸೈನಿಕರೇ ನಿನ್ ವಿರುದ್ಧ ಬಂದು ಹೋರಾಡ್ತಾರೆ ಅಂತ ಹೇಳಿದ ತಕ್ಷಣ ಕಡೆ ರಾಜಾಗೆ ಹಾರ್ಟ್ ಎಲ್ಲ ಇನ್ನ ಜಾಸ್ತಿ ನೋವಾಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೋಗೋರ್ ಸಿಂಹಾಸನ ಹತ್ರ ನಿಂತ್ಕೊಂಡು ತುಂಬಾನೇ ಯೋಚನೆ ಮಾಡ್ತಾರೆ. ಎಲ್ರೋ ಹೋದ ಸೈನಿಕರನ್ನೆಲ್ಲ ಕರೀರೋರು ಅಂತ ಹೇಳ್ಬಿಟ್ಟು ಸುಹಾ ಕೂಡ ಹೋಗ್ ನೋಡಿದ್ರೆ ಒಂದು ಸೈನಿಕ ಕೂಡ ಇಲ್ಲ. ಇವನು ಮತ್ತೆ ಗಿಲ್ಡ್ವಾಂಗ್ ಸೇರಿ ಎಲ್ಲಾರನು ಕರ್ಕೊಂಡು ಹೊಟ್ಟೋಗಿರ್ತಾರಲ್ಲ, ಅದ್ರಲ್ಲೂ ರಾಜ ಹೇಳಿರ್ತಾರೆ ಅವ್ರಿಗೆ ಹನ್ನಂಗ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ. ಆದ್ರೆ ಅವರೆಲ್ಲ ಆ ಬಾರ್ಡರ್ ನ ದಾಟಿನೇ ಹೊರಟೋಗಿರ್ತಾರೆ. ಈಗ ಸುಹಾ ಬಂದು ಹೇಳ್ತಾನೆ, ಯಜಮಾನ್ರೆ, ಅವ್ರ ಬಾರ್ಡರ್ ನ ದಾಟ್ ಹೊಟ್ಟೋದ್ರು ಅಂತ. ಈ ಕಡೆ ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಗಿಲ್ಡ್ವಾಂಗ್ ನೋಡಿದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಆಲದ ಮರದ ಕೆಳಗಡೆ ಇರ್ತಾರಲ್ಲ, ಆ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಇಲ್ಲಿ ಎಲ್ಲಾರು ಇರ್ತಾರೆ. ಹೇಳ್ಬೇಕಂದ್ರೆ ಈಗ ಗಿಲ್ಡ್ವಾಂಗ್ ಅವ್ರ ಟೀಮ್ ಸ್ವಲ್ಪ ದೊಡ್ಡದ್ ಬೇರೆ ಆಗಿರುತ್ತೆ. ಇವನ್ ಬೇರೆ ತುಂಬಾ ದಿನ ಆದ್ಮೇಲೆ ಅವ್ರ ಗ್ಯಾಂಗ್ ನ ನೋಡ್ತಾ ಇರೋದ್ರಿಂದ ತುಂಬಾನೇ ಸಂತೋಷ ಪಡ್ತಾನೆ, ಎಲ್ಲಾರನು ಹಗ್ ಮಾಡ್ಕೊಂತಾನೆ. ಅದ್ರಲ್ಲೂ ಮುಖ್ಯವಾಗಿ ಇವ್ರಿ ಬೇರೆ ಅಲ್ಲೇ ಇರ್ತಾಳಲ್ಲ, ಅವಳನ್ನ ನೋಡಿದ ತಕ್ಷಣ ಇವನ್ಗಂತೂ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಓಡೋಗಿ ಹಗ್ ಮಾಡ್ಕೊಂತಾನೆ. ಬಟ್ ಅವ್ಳಿಗೆ ಭಯ ಪಡ್ತಾಳೆ, ಯಾಕಂದ್ರೆ ಅವ್ಳಿಗೇನು ಯಾರು ನೆನ್ಪಿಲ್ವಲ್ಲ. ಯಾರ್ ನೀವು, ದೂರ ಹೋಗಿ, ರಾಜ ನನ್ನನ್ನ ಅರಮನೆಯಿಂದ ಓಡಿಸಿದ್ರು ಅಂತಾನೆ ನಾನು ಈ ಜಾಗಕ್ಕೆ ಬಂದಿದ್ದು, ನೀವ್ ಯಾರೋ ನನಗ್ ಗೊತ್ತಿಲ್ಲ ಅಂದಾಗ ಅವ್ನ್ ಹೇಳ್ತಾನೆ, ನೀನ್ ಒಬ್ಳೆ ಎಷ್ಟು ಕಷ್ಟಪಟ್ಟೆ ಅಂತ ನಾನು ಅರ್ಥ ಮಾಡ್ಕೊಂತೀನಿ ಇವ್ರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇವ್ರಿ ಅಂತ ಕೇಳ್ತಾ ಇದ್ರೆ, ಇವ್ರಿನ ನನ್ನ ಹೆಸರು ಇವ್ರಿ ಅಲ್ಲ, ನನ್ನ ಹೆಸರು ಸಂಗ್ವ ಅಂತ ಹೇಳ್ತಾಳೆ. ಅದ್ರಲ್ಲಿ ಇವನ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಂಗೆ ಅವ್ರ ತಂಗಿನ ಹಿಡ್ಕೊಂಡು ಅಳ್ತಾ ಇರ್ತಾನೆ. ಇದನ್ನ ಗಿಲ್ಡ್ವಾಂಗ್ ಕೂಡ ಒಂದ್ ಕಡೆಯಿಂದ ನೋಡ್ತಾನೆ. ಹೇಳ್ಬೇಕಂದ್ರೆ ಇಲ್ಲಿ ನಡೆದಿರೋ ಅಷ್ಟು ವಿಷಯ ಕೂಡ ಈಗ ಗುರುಗಳಿಗೆ ಗೊತ್ತಾಗುತ್ತೆ. ಗಿಲ್ಡ್ವಾಂಗ್ ಅವ್ರ ಅಣ್ಣನೇ ಇವನ್ ಅಂತ. ಇದನ್ನ ಕೇಳಿಸ್ಕೊಂಡು ಅಯ್ಯಪ್ಪಗ್ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಗುರುಗಳೇ ತಾನೆ ಇವ್ನ್ಗೆ ಎಕ್ಸಾಮ್ ಬರೆಯಕಲ್ಲ ಹೆಲ್ಪ್ ಮಾಡಿದ್ದು, ಇನ್ ಇವ್ರಿಗೆಲ್ಲಿಂದ ಅಪಾಯ ಬರುತ್ತೋ ಅಂತ ತುಂಬಾನೇ ಭಯ ಪಡ್ತಾರೆ. ಇನ್ನೊಂದ್ ಕಡೆ ಇವ್ನ್ ಹೋಗ್ಬಿಟ್ಟು ಇವ್ರಿನ ಮಾತಾಡಿಸ್ತಾ ಇರೋದ್ರಿಂದ ಅವ್ಳಿಗೆ ಲೈಟ್ ಆಗಿ ಏನೋ ಕೆಲವೊಂದು ನೆನಪು ಬರೋ ತರ ಇದೆ. ಆದ್ರೆ ಬೈದಲ್ಲ ಅವಳು ಬಿಡಿ ನನ್ನ ಅಂತ ಹೇಳ್ಬಿಟ್ಟು ದೂರ ಹೋಗ್ತಾಳೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚೆಂಗು ಮತ್ತೆ ಸುಹಾ ಅವರಮ್ಮೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಇವರೆಲ್ಲ ಏನ್ ಪ್ಲಾನ್ ಮಾಡ್ತಾರೆ, ಆ ರಾಜ ಇವ್ರನ್ನೆಲ್ಲ ಹೆಂಗ್ ನಿಭಾಯಿಸ್ತಾನೆ ಅಂತ ನಾವ್ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ಲ ಅಮ್ಮಮ್ಮ ಅಂದ್ರೆ ಇನ್ನೊಂದ್ 2 ಪಾರ್ಟ್ ಅಲ್ಲಿ ಈ ಸೀರೀಸ್ ಮುಗ್ದೋಗುತ್ತೆ. ಸೊ ಮಿಸ್ ಮಾಡದೆ ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮ
ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.